जय राधा माधव कुंज बिहारी राधा माधव कुंज बिहारी जय गोपी जन वल्लभा गिरिवरधारी गोपी जन यशोदनन्दन भजन Krishna, Hare Krishna, Ram, 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 Hare Krishna, Hare Krishna, Krishna Hare Hare, Hare Ram, Hare Ram, Ram Ram Hare Hare, Hare Hare Krishna, Krishna Krishna Hare Hare, Hare Ram, Hare Ram, Ram Ram Hare Krishna, Krishna Krishna Hare Hare, Hare Ram, Hare Ram, Ram Ram Hare Hare, Hare Krishna, Krishna Krishna Hare Hare, Hare Ram, Hare Ram, Hare Krishna, Krishna Krishna Hare Hare, Hare Ram, Hare Ram, Ram Ram Hare Hare, Hare Krishna, Krishna Krishna Hare Hare, Hare Ram, Hare Ram, Govinda Jaya Jaya Gopala Jaya Jaya 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 Hari Govinda Jaya Jaya Hari Govinda Jaya Jaya Gopala Jaya Jaya Govinda Jaya Gopala Nitai Gaurango, 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 Gaura Hare, Nitai Gaurango, Gaura Hare, Nitai Gaurango, Gaura Hare, Nitai Gaurango, Gaura Hare, Patita Pavana Gaura Hare, Patita Pavana Gaura Hare, Kali Yuga Pavana Gaura Hare, Kali Yuga Pavana Jaya Radha Madhava Radha Madhava Radhe Jaya Madhava Jaya Radha Giri Radha Giri Radha Jaya Giri Jaya Radha Banderai Radha Banderai Radha Jaya Radha Banderai Radha Jaya Krishna Ram Jaya Krishna Ram Krishna Ram Jaya Krishna Ram Jaya
स्वामी बलदेवा जय सुभद्रमाय जय जगन्नाथ स्वामी बलदेवा जय गौरनिताय जय गौरनिताय जय ओम विश्वपाद परमहंस परिव्राजकाचार्य अष्टोत्तर सदाशिव भक्तिवेदांत स्वामी श्रील प्रभुपाद की नामाचार्य श्री हरिदास ठाकुर की युग धर्म हरिनाम संकीर्तन महायज्ञ की वृंदावन धाम की नवदीप धाम की जगन्नाथपुरी धाम की गंगमय यमुनमय की भक्ति देवी श्रीमती तुलसी महारानी की कलियुग पावन हरिनाम संकीर्तन महायज्ञ की निरंतर श्रीमद भागवतम की पिता ईशितनाथ गौर प्रेमानंद all glories to assembled all glories to assembled all glories to assembled all glories to Guru Gauranga Srila Prabhupada की श्रीमद् भागवतम स्कंद 1 अध्याय 7 34 34 ತರ 60 ಐತಾ 40 ಐತಾ ಈ ಬುಕ್ ಎಲ್ಲ ಇಟ್ಕೊಂಡಿಲ್ಲ 40 ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 1 ಶ್ಲೋಕ ನಂಬರ್ 40 ಸುತಾವಾಚ एवं परीक्षिता धर्मं पार्थः कृष्णेन चोदितः नैच्छद्गन्तुं गुरुसुतं यद्याप्यात्मा हनं महान् ಸುತಮುನಿಗಳು ವಾಚ ಹೇಳಿದರು ಏವಂ ಹೀಗೆ ಪರೀಕ್ಷಿತ ಪರಿಸಲ್ಪಡುವ ಕರ್ತವ್ಯದ ವಿಚಾರದಲ್ಲಿ ಅರ್ಜುನನು ಕೃಷ್ಣೇನ ಶ್ರೀಕೃಷ್ಣನಿಂದ ಚೋದಿತಃ ಬಯಸಲಿಲ್ಲ ಗುರುಸುತಂ ಗುರುವಿನ ಮಗನನ್ನು ऐसी भक्ति वेदांत स्वामी श्रील प्रभुपाद की जय ಮಹಾತ್ಮನಾದ ಈನ ಪೀಠೆಯಲ್ಲಿ ಕೊಲೆ ರೂಪುವ ಪಾಚಕಿಯು ಸ್ವಚ್ಛರಾಮನನ್ನು ಮಂತ್ರರು ಸಾಯಿಸಬೇಕೆಂಬ ಆಲೋಚನೆಯನ್ನು ಅರ್ಜುನನಲ್ಲಿ ಸಂದೇಶವಾಗಿ ಮಹಾತ್ಮ ಇಲ್ಲಿ ಕೂಡ ಗುಣಪುತ್ರನು ಸಾಯಿಸುವಂತೆ ಅವನು ಉತ್ತೇಜಿಸುತ್ತಿದ್ದಾನೆ. ಆದರೆ ತನ್ನ ಮಹಾಗುರುಗಳ ಪುತ್ರನನ್ನು ಪಾರು ಮಾಡಬೇಕೆಂದ ಅರ್ಜುನನ ಭಾವನೆ. ಅಶ್ವತ್ಥಾಮನು ತನ್ನ ಮನೋ ಇಚ್ಛೆಯಂತೆ
ಸಂಧಿಗಳ ಎಲ್ಲಾ ಬಗೆಯ ಹೀನ ಕೃತ್ಯಗಳನ್ನು ಎಸೆಯುವ ಅಯೋಗ್ಯ ಪುತ್ರ. ಆದರೂ ಅವನು ದ್ರೋಣಾಚಾರ್ಯರ ಪುತ್ರ ಎಂದೇ ಅವನ ಪ್ರಾಣ ಉಳಿಯಬೇಕೆಂಬುದು ಅರ್ಜುನನ ಆಲೋಚನೆ. ಅರ್ಜುನನ ಕರ್ತವ್ಯ ಪ್ರಜ್ಞೆಯನ್ನು ಪರೀಕ್ಷಿಸಲು ಹೊರನೋಟಕ್ಕೆ ಅವನಿಗೆ ಉತ್ತೇಜನ ಕೊಟ್ಟನು. ಅಂದರೆ ಅರ್ಜುನ ತನ್ನ ಕರ್ತವ್ಯ ಪ್ರಜ್ಞೆಯಲ್ಲಿ ಪರಿಪೂರ್ಣನೆ ಅಂತ ಅರ್ಥವಲ್ಲ, ಅಥವಾ ಕೃಷ್ಣನಿಗೆ ಅರ್ಜುನನ ಕರ್ತವ್ಯ ಪ್ರಜ್ಞೆ ತಿಳಿದಿರಲಿಲ್ಲ ಎಂದು ಅರ್ಥವಲ್ಲ. ಆದರೆ ಭಗವಾನ್ ಶ್ರೀ ಕೃಷ್ಣನು ಕರ್ತವ್ಯ ಪ್ರಜ್ಞೆ ವೃತ್ತಿಗೊಳಿಸಲು ತನ್ನ ಶುದ್ಧ ಭಕ್ತರನ್ನು ಪರೀಕ್ಷೆ ಗುರುಪಡಿಸುತ್ತಾರೆ. ಗೋಪಿಯರನ್ನು ಇಂಥ ಪರೀಕ್ಷೆಗೆ ಗುರುಪಡಿಸಲಾಗಿತ್ತು. ಪ್ರಹ್ಲಾದ್ ಮಹಾರಾಜನ್ನು ಇಂಥ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಭಗವಾನ್ ಶ್ರೀ ಕೃಷ್ಣನು ಒಡ್ಡುವ ಇಂಥ ಪರೀಕ್ಷೆಗಳಲ್ಲಿ ಶುದ್ಧ ಭಕ್ತರನ್ನು ಯಶಸ್ವಿಯಾಗಿ ಹೊರಬರುತ್ತಾರೆ. ಅತೋಪೇತ್ಯಸ್ವ ಶಿಬಿರಂ ಗೋವಿಂದ ಪ್ರಿಯ ಸಾರಥಿ ಜ್ಞಾವೇದಯಾತ್ತಂ ಪ್ರಿಯಾಯೈ ಜ್ಞಾವೇದಯಾತ್ತಂ ಪ್ರಿಯಾಯೈ ಶೋಚಂತ್ಯ ಆತ್ಮಜನ್ ಹತಾನ್ ಅತ ಅನಂತರ ಶಿಬಿರವನ್ನು ಗೋವಿಂದ ಶ್ರೀಕೃಷ್ಣ ಪ್ರೀತಿಪಾತ್ರನ ಭಾರತಿ ದೂತನು ನೈವೇದ್ಯ ಅವನನ್ನು ಪ್ರೀತಿಸುತ್ತಿರುವ ಆತ್ಮಜಗಳಿಗಾಗಿ ಅರ್ಜುನನು ತನ್ನ ಪ್ರಿಯ ಮಿತ್ರ ಮತ್ತು ಸಾರಥಿಯಾದ ಶ್ರೀಕೃಷ್ಣನೊಂದಿಗೆ ತನ್ನ ಗರ್ಭಿದ ಬಳಿಕ ಪುತ್ರ ಕೊಲೆಗಾರನಾಗಿ ಶೋಭಿಸುತ್ತಿದ್ದ ಪ್ರಿಯ ಮರಿದೇವರಿಗೆ ಕೊನೆ ಪಾತಕಿಯನ್ನು ಒಪ್ಪಿಸಿದನು. ಶ್ರೀಕೃಷ್ಣನೊಂದಿಗೆ ಅರ್ಜುನನ ದಿವ್ಯ ಸಂಬಂಧವು ಅತ್ಯಂತ ಪ್ರಿಯವಾದ ಸ್ನೇಹ ಸಂಬಂಧ. ಭಗವದ್ಗೀತೆಯ ಸ್ವಯಂ ಶ್ರೀಕೃಷ್ಣನೇ ಅರ್ಜುನ ತನ್ನ ಪರಮ ಮಿತ್ರನೆಂದು ಹೇಳಿಕೊಂಡಿದ್ದಾನೆ. ಪ್ರತಿಜೀವಿಯು ಹೀಗೆ ಒಂದಲ್ಲ ಒಂದು ವಾತ್ಸಲ್ಯಪೂರ್ಣ ದೇವತನಾಗಿಯೂ ಸ್ನೇಹಿತನಾಗಿಯೂ ಮಾತಾಪಿತೃವಾಗಿಯೂ ಕೆಲವು ಮಾಧುರ್ಯ ಪ್ರೇಮದ ಸಂಗಾತಿಯಾಗಿ ದೇವತ ಪರಮಪುರುಷನ ಸಂಬಂಧ ಹೊಂದಿರುತ್ತಾರೆ. ಹೀಗೆ ಪ್ರತಿಯೊಬ್ಬನೂ ತಾನು ಬಯಸುವ ಪಕ್ಷಕ್ಕೆ ಮತ್ತು ಭಕ್ತಿಯೋಗ ಮಾರ್ಗವನ್ನು ಪ್ರಯಾಣಿಕವಾಗಿ ಅನುಸರಿಸುವ ಪಕ್ಷಕ್ಕೆ ಬಾಧ್ಯ ಆಗುವ ಲೋಕದಲ್ಲಿ ಭಗವಂತನ ಸಹವಾಸವನ್ನು ಸವಿಯಬಹುದು. 42 ತಥಾಹೃತಂ ಪಶುವತ್ಪಾಸಬದ್ಧಂ ತಥಾಹೃತಂ ಪಶುವತ್ಪಾಸಬದ್ಧಂ ಅವಾನ್ಮುಖಂ ಕರ್ಮ ಜುಗುಪ್ಸಿತೇನ ನಿರೀಕ್ಷ್ಯ ಕೃಷ್ಣ ಪಾಕೃತಂ ಗುರೋಸುತಂ ಕೃಷ್ಣ ಪಾಕೃತಂ ಗುರೋಸುತಂ ವಾಮ ಸ್ವಭಾವ ಕೃಪಯಾ ನಾನಾಮ ಚ ಬಾಯಿಂದ ಕರ್ಮ ಕಾರ್ಯಗಳಿಂದ ಪಾತಕಿಯಾಗಿದ್ದರಿಂದ ನೋಡಿ ಕೃಷ್ಣ ದ್ರೌಪದಿಯು ಅಪಕೃತಂ ಕರ್ಮಿಯಾದ ಗುರುವಿನ ಸ್ವಭಾವ ಪ್ರಕೃತಿಯ ಕರುಣೆಯಿಂದ ನಮಸ್ಕರಿಸಿದಳು. ಒಂದ್ಸಲ ಹೇಳ್ಬಿಟ್ಟು ಸರ್ ಫಸ್ಟ್ ಟೈಮ್ ಸೂತ ಮುನಿಗಳು ಹೇಳಿದರು. ಹಾಗೂ
ಅತ್ಯಂತ ಅಪಮಾನಕರವಾದ ಕೊಲೆಗೈದಿಕ್ಕಾಗಿ ಮೌನದಿಂದ ಇದ್ದ ಅಶ್ವತ್ಥಾಮನನ್ನು ಕಂಡಳು. ಒಳ್ಳೆಯವಳು, ಸದಾಚಾರ ಸಂಪನ್ನಳಾದ ದ್ರೌಪದಿ ಸ್ತ್ರೀ ಸಹಜವಾಗಿ ಹಾಗೂ ಸ್ವಾಭಾವಿಕ ಬ್ರಾಹ್ಮಣನಾದವನಿಗೆ ಉಚಿತ ಗೌರವ ತೋರಿಸಿದಳು. ಅಶ್ವತ್ಥಾಮನ ಸ್ವಯಂ ಕೃಷ್ಣನಿಂದ ನಿಂದನೆಗೊಳಗಾಗಿದ್ದನು. ಅರ್ಜುನನು ಅವನು ಬ್ರಾಹ್ಮಣ ಪುತ್ರ ಅಥವಾ ಗುರುಪುತ್ರನಿಂದ ಕಾಣದೆ ಒಬ್ಬ ಅಪರಾಧಿಯಂತೆ ನಡೆಸಿಕೊಂಡನು. ಆದರೆ ದ್ರೌಪದಿಯ ಮುಂದೆ ಅವನನ್ನು ಕರೆತಂದಾಗ ಅವಳು ತನ್ನ ಪುತ್ರನ ಕೊಲೆಗಾಗಿ ಸಂತೃಪ್ತಳಾಗಿದ್ದಳು. ಎದುರಿಗೆ ಇದ್ದರು ಬ್ರಾಹ್ಮಣ ಅಥವಾ ಬ್ರಾಹ್ಮಣ ಪುತ್ರನೊಬ್ಬನಿಗೆ ತೋರಬಹುದಾದ ಯೋಚಿತವಾದ ಗೌರವವನ್ನು ತೋರಿಸದೇ ಇರಲು ಅವಳಿಗೆ ಸಾಧ್ಯವಾಗಲಿಲ್ಲ. ಇದು ಸ್ತ್ರೀಯಾಗಿ ಅವಳು ಸೌಮ್ಯ ಸ್ವಭಾವಕ್ಕನುಗುಣವಾಗಿಯೇ ಇದೆ. ಸ್ತ್ರೀವರ್ಗವು ಮಕ್ಕಳಂತೆಯೇ, ಅವರಿಗೆ ಪುರುಷರಂತೆ ವಿವೇಚನಾ ಶಕ್ತಿ ಇರುವುದಿಲ್ಲ. ಅಶ್ವತ್ಥಾಮನು ತಾನು ದ್ರೋಣಾಚಾರ್ಯರ ಅಥವಾ ಬ್ರಾಹ್ಮಣನೊಬ್ಬನ ಪುತ್ರವನ್ನೆನಿಸಿಕೊಳ್ಳಲು ಅನನ್ನೆಂಬುದು ಸಿದ್ಧಪಡಿಸಿ ತೋರಿಸಿದ್ದನು. ಇದಕ್ಕಾಗಿ ಮಹಾಧಿಪತಿ ಭಗವಾನ್ ಶ್ರೀಕೃಷ್ಣನು ನಿಂದನೆಗೆ ಒಳಗಾಗಿದ್ದನು. ಆದರೆ ಸೌಮ್ಯ ಸ್ವಭಾವದ ಮಹಿಳೆಯಾದ ದ್ರೌಪದಿ ಬ್ರಾಹ್ಮಣನೊಬ್ಬನಿಗೆ ಸಹಜವಾಗಿ ತೋರುವ ಸೌಮ್ಯವನ್ನು ವ್ಯಕ್ತಪಡಿಸದೇ ಇರಲಾಗಲಿಲ್ಲ. ಎಂದಿಗೂ ಸಹ ಹಿಂದೂ ಕುಟುಂಬದಲ್ಲಿ ಮಹಿಳೆಯರು ಬ್ರಾಹ್ಮಣ ಬಂಧು ಎಷ್ಟೇ ಪತಿತನಾಗಿದ್ದರು, ಹೀನನಾಗಿದ್ದರು, ಅವನ ಬ್ರಾಹ್ಮಣ ಜಾತಿಗೆ ತೋರುವ ಯಥೋಚಿತ ಗೌರವವನ್ನು ತೋರಿಸುತ್ತಾರೆ. ಆದರೆ ಪುರುಷರು ಒಳ್ಳೆಯ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿ ತಮ್ಮ ಕೃತ್ಯಗಳಿಗೆ ಶೂದ್ರರಿಗಿಂತ ಕಡೆಯಾಗಿ ವರ್ತಿಸುವ ಬ್ರಾಹ್ಮಣ ಬಂಧುಗಳ ವಿರುದ್ಧ ಪ್ರತಿಭಟನೆ ಆರಂಭಿಸಿದ್ದಾರೆ. ಈ ಶ್ಲೋಕದಲ್ಲಿ ನಿರ್ದಿಷ್ಟವಾಗಿ ಬಳಸಿದ ಪದವು ಹಾಮ ಸ್ವಭಾವ, ಅಂದರೆ ಸ್ವಭಾವಗತ ಸೌಮ್ಯ ಮತ್ತು ಸಾಧು ಸಜ್ಜನನಾದ ಒಬ್ಬ ಪುರುಷ ಅಥವಾ ಸಾಧ್ವಿಯಾದ ಒಬ್ಬಳು ಮಹಿಳೆ ಯಾವುದನ್ನೂ ಸುಲಭವಾಗಿ ಒಪ್ಪಿಕೊಳ್ಳುತ್ತಾರೋ, ಆದರೆ ಸಾಧಾರಣ ಬುದ್ಧಿಯುಳ್ಳವರು ಹಾಗೆ ಮಾಡುವುದಿಲ್ಲ. ಏನೇ ಬರಲಿ ಸಾಧುಗಳಾಗಲಿ ಯುಕ್ತವಾದ ವಿವೇಚನ ಶಕ್ತಿ ಬಿಡಬಾರದು. ಯಾವುದೇ ಒಂದನ್ನು ಅನಂತಾನುಸಾರ ಗುಣ ಗ್ರಹಣ ಮಾಡುವ ವಿವೇಚನಾ ಶಕ್ತಿ ಒಬ್ಬನಲ್ಲಿ ಇರಬೇಕು. ನಾವು ಮಹಿಳೆಯರ ಸೌಮ್ಯ ಸ್ವಭಾವವನ್ನು ಅನುಸರಿಸಿ ಆ ಮೂಲಕ ತಪ್ಪವಲ್ಲದನ್ನು ಒಪ್ಪಿಕೊಳ್ಳಬಾರದು. ಅಶ್ವತ್ಥಾಮನ ಸೌಮ್ಯ ಸ್ವಭಾವದ ಮಹಿಳೆ ಗೌರವಿಸಬಹುದು, ಆದರೆ ಅವನನ್ನು ಸದ್ಬ್ರಾಹ್ಮಣನೆಂದು ಒಪ್ಪಿಕೊಳ್ಳಬೇಕೆಂದು ಇದು ಅರ್ಥವಲ್ಲ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಾ ಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. जय श्री कृष्ण चैतन्य प्रभु नित्यानंद अद्वैत हरे कृष्ण 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 हरे राम हरे राम हरे 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 कृष्ण 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 हरे राम हरे राम. ಸೊ ಈ ಅಧ್ಯಾಯ ದ್ರೋಣಾಚಾರ್ಯನ ಮಗ ಅಶ್ವತ್ಥಾಮನ ಮಾಡಿದ್ದ ಹೀನವಾದ ಒಂದು ಕಾರ್ಯಕ್ಕೆ ಯಾವ ತರವಾದ ಒಂದು ಶಿಕ್ಷಣೆ ಕೊಡಬೇಕು ಅಂತ ಈ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಒಬ್ಬೊಬ್ಬರದು ಒಂದೊಂದು ಯೋಚನೆ ಬಗ್ಗೆ ಹೇಳ್ತಾ ಇದ್ದಾರೆ. ಕೃಷ್ಣ ಏನ್ ಹೇಳಿದ್ರು, ದ್ರೋಣಾಚಾರ್ಯ ಮಗ ಅಶ್ವತ್ಥಾಮ ಮಾಡಿರೋ ಒಂದು ಕೆಲಸ ಬಂದು ತುಂಬಾ ತುಂಬಾ ಕಠೋರವಾದ ಒಂದು ಕೆಲಸ, ಕೊಳ್ಳುವಂಥದ್ದು ಅಂತ ಕೆಲಸ ಯಾರೇ ಮಾಡಿರ್ಲಿ ಅವನ್ನ ಕೊಂದಾಕ್ಬಿಡಿ ಅಂತ ಹೇಳ್ಬಿಟ್ಟು ಶಾಸ್ತ್ರದಲ್ಲಿ ಕೃಷ್ಣನೇ ಭಗವದ್ಗೀತೆ ಹೇಳಿದ್ದಾರೆ. 6 ವಿಧವಾದ ಅಂತ ಪಾಪಿಗಳಿದ್ದಾರೆ. ಬೇರೆಯವರ ಜಮೀನ ಕದಿಯೋದು, ಮತ್ತೆ ಬೇರೆಯವರ ಮನೆಗೆ ಬೆಂಕಿ ಇಡೋದು, ಮತ್ತೆ ಬೇರೆ ಪರಶ್ರೀ ಹೆಂಡತಿಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದು, ವಿಷ ಕೊಟ್ಟು ಸಾಯಿಸೋದು, ಈ ತರ 6 ವಿಧವಾದ ಒಂದು ಪಾಪಿಗಳಿದ್ದಾರೆ. ಭಗವದ್ಗೀತಾ 1ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಆತ ತಾಯಿನೇ ಅಂತಂದ್ರೆ, ಆತ ತಾಯಿನೇ ಅಂದ್ರೆ ಇದೆಲ್ಲ 6 ವಿಧವಾದ ಪಾಪಿಗಳನ್ನ ನಾವು ಅವರು ಇಂಥ ಕಾರ್ಯಗಳು ಮಾಡುವಾಗ ಅವ್ರನ್ನ ಸಾಯಿಸೋದ್ರಲ್ಲಿ ಯಾವುದೇ ತರವಾದ ನಮಗೆ ತಪ್ಪಿಲ್ಲ, ನಮಗೂ ಪಾಪ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಭಗವದ್ಗೀತಾನಲ್ಲಿ 6ನೇ
ಮೊದಲನೇ ಅಧ್ಯಾಯದಲ್ಲಿ. ಸೊ ಇಲ್ಲಿ ಕೃಷ್ಣ ಏನ್ ಮಾಡಿದ್ರು, ಇವನು ಯಾವಾಗ ಈ ಒಂದು 5 ಮಕ್ಕಳನ್ನ, ದ್ರೌಪದಿ ಪಾಂಡವರ ಮಕ್ಕಳನ್ನ ಕೊಂದಾಕ್ಬಿಟ್ನೋ, ಆಗ ಕೃಷ್ಣನು ತಕ್ಷಣ ಹೇಳ್ಬಿಡ್ತಾರೆ, ಯಾರೇ ಆಗ್ಲಿ ಅವನ್ನ ಪನಿಷ್ಮೆಂಟ್ ಕೊಡ್ಬೇಕಾಗಿದೆ, ಅವನಿಗೆ ಶಿಕ್ಷೆ ಕೊಡ್ಬೇಕಾಗಿದೆ, ಅದರಿಂದ ಅರ್ಜುನ ಅವನ್ನ ಸಾಯಿಸ್ಬಿಡು ಅಂತ ಹೇಳ್ತಾರೆ. ಸರಿ, ಅರ್ಜುನ ಏನ್ ಮಾಡ್ತಾನೆ, ಅದಾದ್ಮೇಲೆ ನಮ್ಗೆ ಗೊತ್ತು, ಅವನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ಮೇಲೆ ಅದನ್ನ ವಾಪಸ್ ತಗೊಳಕ್ ಆಗಲ್ಲ ನಮ್ಮ ಕೈಲಿ. ಸೊ ಬ್ರಹ್ಮಾಸ್ತ್ರ ಏನಕ್ಕೆ ಪ್ರಯೋಗ ಮಾಡ್ತಾನೆ ಅಂದ್ರೆ, ಇವನ ರಥದಲ್ಲಿರೋ ಕುದುರೆ ಬಂದು ಆಯಾಸ ಆಗೋಯ್ತು ಅದಕ್ಕೆ. ಸೊ ಆಯಾಸ ಆಗಿ ಅದು ಮುಂದೆ ಹೋಗಕ್ಕಾಗ್ಲಿಲ್ಲ. ಇವನು ಏನ್ ಗೊತ್ತಾಯ್ತು ಅಂದ್ರೆ, ನಾನು ಇವನ ಅರ್ಜುನ ಬಂದು ನಾನು ಸಾಯಿಸ್ಬಿಡ್ತಾನೆ ಅಂತ ಗೊತ್ತಾಗಾಯ್ತು. ಸೊ ಗೊತ್ತಾದ್ಮೇಲೆ ಹೆಂಗಾದ್ರೂ ಅವ್ನ ರಕ್ಷಣೆ ಮಾಡ್ಕೊಬೇಕಲ್ಲ, ಅದಕ್ಕೆ ಏನ್ ಮಾಡೋದು, ಬ್ರಹ್ಮಾಸ್ತ್ರನ ಪ್ರಯೋಗ ಮಾಡಿದ್ರೆ ಇಡೀ ಬ್ರಹ್ಮಾಂಡನೇ ಅಲ್ಲ ಕಲ್ಲೋಲ ಆಗ್ಬಿಡುತ್ತೆ. ಸೊ ಇಡೀ ಬ್ರಹ್ಮಾಂಡದಲ್ಲಿರೋ ಜನ, ಬ್ರಹ್ಮಾಂಡನೇ ನಾಶ ಆದ್ರೂ ಪರವಾಗಿಲ್ಲ, ನಾನು ರಕ್ಷಣೆ ಆಗಿರ್ಬೇಕು, ನನ್ನ ಪ್ರಾಣ ನಾನು ಕಾಪಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಸ್ವಾರ್ಥದಿಂದ, ಸ್ವಾರ್ಥಿಗಳು ಮಾಡೋ ಕೆಲಸ ಅಶ್ವತ್ಥಾಮನ್ ಮಾಡಿ ಬ್ರಹ್ಮಾಸ್ತ್ರನ ಪ್ರಯೋಗ ಮಾಡ್ಬಿಟ್ಟ. ಸರಿ, ಪ್ರಯೋಗ ಮಾಡಿದ್ಮೇಲೆ ಕೃಷ್ಣ ಏನ್ ಮಾಡಿದ್ರು, ಅರ್ಜುನನಿಗೆ ನೀನು ಬ್ರಹ್ಮಾಸ್ತ್ರನ ಪ್ರಯೋಗ ಮಾಡ ಅಂತ ಹೇಳ್ಬಿಟ್ಟು, ಇನ್ನು ಅರ್ಜುನ ಒಂದು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಎರಡು ಒಂದು ಸೇರಿ ಅದನ್ನ ಸ್ಟಾಪ್ ಮಾಡಿಸಿ ಅದನ್ನ ವಾಪಸ್ ತಗೋತಾರೆ ಅರ್ಜುನ. ಯಾಕಂದ್ರೆ ಅರ್ಜುನನಿಗೆ ವಾಪಸ್ ತಗೊಳಕ್ ಬರುತ್ತೆ, ಅಶ್ವತ್ಥಾಮನಿಗೆ ವಾಪಸ್ ತಗೊಳಕ್ ಬರಲ್ಲ, ಆ ಮಂತ್ರ ಗೊತ್ತಿಲ್ಲ ಅವ್ರಿಗೆ. ಸೊ ಇದನ್ನ ವಾಪಸ್ ತಗೊಂಡು ಏನ್ ಮಾಡ್ತಾನೆ, ಇಲ್ಲಿ ದ್ರೌಪದಿಗೆ ಮಾತು ಕೊಟ್ಟಿದ್ದಾರೆ ಅರ್ಜುನ, ಹೇಗಾದ್ರೂ ನಮ್ಮ ಈ 5 ಕಂದಗಳನ್ನ ಕೊಂದಿರೋ ಆ ಒಂದು ಘಾತಕನ್ನ ನಾನು ಖಂಡನೆ ಮಾಡ್ತೀನಿ. ಖಂಡನೆ ಮಾಡಿ ಅವನ ಶಿರಸ್ ಮೇಲೆ ನೀನ್ ನಿಂತ್ಕೊಂಡು ನೀನ್ ಸ್ನಾನ, ರಕ್ತ ತಗೊಂಡು ನಿನ್ನ ಇದುಗೆ ಜುಟ್ಟಿಗೆ ಹಚ್ಕೋಬೇಕು. ನೀನು ಅವನ ತಲೆ ಮೇಲೆ ನಿಂತ್ಕೊಂಡು ನೀನ್ ಸ್ನಾನ ಮಾಡ್ಕೊಬೇಕು. ಸ್ನಾನ ಮಾಡ್ಕೊಂಡು ಆ ರಕ್ತ ನಿನ್ ತಲೆಗೆ ಹಚ್ಕೋಬೇಕು ಅಂತ, ನಿನ್ ಕೂದಲಿಗೆ ಹಚ್ಕೋಬೇಕು ಅಂತ ಆ ಥರ ಶಬ್ದ ಮಾಡಿರ್ತಾನೆ. ಸರಿ, ಅವನ್ನ ಈ 40ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪಶುಗಳನ್ನ ಕಟ್ಟಿ ಹಗ್ಗದಲ್ಲಿ ಕಟ್ಕೊಂಡು ಹೆಂಗೆ ಎಳ್ಕೊಂಡ್ಬಿಡ್ತಾರೋ ಆ ಥರ ಎಳ್ಕೊಂಡ್ಬರ್ತಾನೆ ಅರ್ಜುನ ಅಶ್ವತ್ಥಾಮನ್ನ. ಹಸುಗಳಿಗೆ ಹಂಗೆ ಎಳ್ಕೊಂಡ್ಬಂದು ಇವರ ಶಿಬಿರಕ್ಕೆ ಕರ್ಕೊಂಡ್ಬರ್ತಾನೆ. ಪಾಂಡವರು ಇರೋ ದ್ರೌಪದಿ ಇದ್ರಲ್ಲ, ಆ ಶಿಬಿರಕ್ಕೆ ಕರ್ಕೊಂಡ್ಬಂದು ನಿಲ್ಲಿಸ್ತಾನೆ. ಆ ಎಳ್ಕೊಂಡ್ಬಂದು ನೋಡ್ಬಿಟ್ಟು ಆ ದ್ರೌಪದಿಗೆ ನೋಡಕ್ಕಾಗ್ಲಿಲ್ಲ. ಆಲ್ರೆಡಿ ದ್ರೌಪದಿ ಬಂದು ತನ್ನ ಮಕ್ಕಳನ್ನ ಕೊಂದಾಕ್ಬಿಟ್ರು ಅಂತ ಒಂದು ವೇದನೆದಲ್ಲಿ ಅವರೇ ಒಂದು ದುಃಖದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಇನ್ನೊಂದು ಒಂದು ಸೀನ್ ನೋಡ್ತಾರೆ, ಇವ್ರನ್ನ ಎಳ್ಕೊಂಡ್ಬರ್ತಾರೆ, ಹಸು ತರ ಎಳ್ಕೊಂಡ್ಬರ್ತಾರೆ. ಒಂದು ಮನುಷ್ಯನ ಹಸು ತರ ಎಳ್ಕೊಂಬಂದ್ರೆ ಹೆಂಗಿರುತ್ತೆ, ನಮ್ಗೆ ಅಯ್ಯೋ ಪಾಪ ಅನ್ಸ್ಬಿಡುತ್ತಲ್ಲ. ಬಟ್ ಅವ್ನು ಮಾಡಿರೋ ಕೆಲಸ ಅಂತ ಕೆಲಸ ಹೀನವಾದ ಕೆಲಸ ಮಾಡಿದ್ರು. ಅದನ್ನ ಎಳ್ಕೊಂಬರೋದ್ ನೋಡ್ಬಿಟ್ಟು ಇವ್ರು ಜ್ಞಾಪಕ ಬರ್ತದೆ, ದ್ರೌಪದಿಗೆ ಜ್ಞಾಪಕ ಬರ್ತದೆ. ದ್ರೌಪದಿ ತುಂಬಾ ಸೌಮ್ಯವಾದ ಒಂದು ಸ್ವಭಾವ, ತುಂಬಾ ಸಹನೆ ಜಾಸ್ತಿ, ಇನ್ನೊಂದು ಬೇರೆಯವ್ರ ಮೇಲೆ ಅನುಕಂಪ ತೋರ್ಸೋದು ಜಾಸ್ತಿ, ಕರುಣೆ ತೋರ್ಸೋದು ಜಾಸ್ತಿ. ಈ ಸ್ವಭಾವಕ್ಕೆ ತಕ್ಕಂತೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಮನಸ್ಸು ಚೇಂಜ್ ಆಗ್ಬಿಡುತ್ತೆ. ಅವರು ಕೋಪ ಇರುತ್ತೆ, ಬಟ್ ನೋಡಿದ ತಕ್ಷಣ ಮನಸ್ಸು ಚೇಂಜ್ ಆಗ್ಬಿಡುತ್ತೆ. ಅರೆ ನಮ್ ಗಂಡಂದರಿಗೆಲ್ಲ ಇವರು ವಿದ್ಯೆ ಹೇಳ್ಕೊಟ್ಟವ್ರಲ್ಲ, ಇವ್ರ ತಂದೆ ಗುರು, ಆ ಗುರು ಮಗನ್ನ ನಾನ್ ಸಾಯಿಸ್ಬಿಟ್ರೆ ಅವ್ರ ತಾಯಿ ಗತಿ ಏನು? ಯಾಕಂದ್ರೆ ದ್ರೋಣಾಚಾರ್ಯರು ಯುದ್ಧದಲ್ಲಿ ವಧ ಆಗ್ಬಿಟ್ರು. ಈಗ ಇರೋದು ಮಗನೊಬ್ನೇ, ತಾಯಿನ ನೋಡ್ಕೊಬೇಕಾಗಿರೋದು. ಸೊ ಮಗನು ವಧ ಆಗ್ಬಿಟ್ರೆ ತಾಯಿನ ಯಾರು ನೋಡ್ಕೊಂತಾರೆ? ತಾಯಿನ ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ಹೇಳಿ ಇದೆಲ್ಲ ಆ ಭಾವನೆಗಳು ಯೋಚನೆ ಮಾಡಿ ಹೆಂಗೆ ಇವನ್ನ ಸಾಯಿಸೋದು ಬೇಡ ಅಂತ ದ್ರೌಪದಿ ಹೇಗೆ ಒಳ್ಳೇದು ಕೆಟ್ಟದು ಹೇಗೆ ಆ ಯೋಚನೆ ಮಾಡಿ ತೀರ್ಮಾನ ತಗೊಂತಾ ಇದಾರಲ್ಲ, ಅದ್ರ ಬಗ್ಗೆ ಇಲ್ಲಿ ಹೇಳ್ತಾರೆ. ಅದ್ರ ಬಗ್ಗೆ ಹೇಳ್ಬಿಟ್ಟು ಏನ್ ಹೇಳ್ತಾರೆ ಅಂದ್ರೆ, ಹೆಂಗಸರ ಸ್ವಭಾವ ಯಾವತ್ತು ಬಂದು ತುಂಬಾ ಮೃದುವಾದದ್ದು. ಅದಕ್ಕೆ ಕೆಲವು ಕಾರ್ಯಗಳಲ್ಲಿ ಅವ್ರಿಗೆ ಹೇಗೆ ತೀರ್ಮಾನ ತಗೊಳ್ಳೋದಂತ ಗೊತ್ತಾಗಲ್ಲ. ಅವ್ರೇನ್ ಮಾಡ್ತಾರೆ, ತಪ್ಪಾದ ತೀರ್ಮಾನ ತಗೊಂಡ್ಬಿಡ್ತಾರೆ, ತಪ್ಪಾದ ಡಿಸಿಷನ್ ತಗೊಂಡ್ಬಿಡ್ತಾರೆ. ಆ ಹೆಂಗಸರು ಶಾಸ್ತ್ರದಲ್ಲೇ ಹೇಳ್ತಾರೆ ಏನಂತಂದ್ರೆ, ಹೆಂಗಸರನ್ನ ಈಸಿಯಾಗಿ ಮಾಟ ಮಾಡ್ಬೋದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅವ್ರು ಈಸಿಯಾಗಿ ಬೇರೆಯವ್ರಿಗೆ ಆಕರ್ಷಣೆ ಆಗ್ಬಿಡ್ತಾರೆ, ಮೆರಗಾಗ್ಬಿಟ್ಟು ಅವರು ತನ್ನ ಕೆಲಸ ಮರ್ತು ಬಿಡ್ತಾರೆ. ಅವರು ಎಲ್ಲಾರ ಮೇಲೂ ಮಾಡೋದು ಜಾಸ್ತಿ, ಕರುಣೆ ತೋರಿಸೋದು ಜಾಸ್ತಿ. ಅದಕ್ಕೆ
ಹೆಂಗಸರ ಸ್ವಭಾವ ಈ ತರ ಇರಬಾರದು, ಕರೆಕ್ಟ್ ಆಗಿ ತೀರ್ಮಾನ ತಗೋಬೇಕು ಅಂತ ಪ್ರಭುಪಾದರು ಹೇಳ್ತಾ ಇದಾರೆ. ನೀನ್ ಈ ತರ ಸ್ವಭಾವ ಅವ್ನ್ ಮಾಡಿರೋ ಕೆಲ್ಸಕ್ಕೆ ಈ ತರ ನೀನ್ ತಗೊಂಡ್ಬಿಟ್ರೆ ಇಂಥವ್ರು ಇನ್ನೂ ಅಂತ ಕೆಲ್ಸಗಳು ಕಾರ್ಯಗಳು ಮಾಡ್ತಾನೆ ಇರ್ತಾರಲ್ಲ. ಅದಕ್ಕೆ ಇವ್ರಿಗೆ ಒಂದೊಬ್ರಿಗೆ ಶಿಕ್ಷೆ ಕೊಟ್ರೆ ಬೇರೆಯವ್ರಿಗೂ ಭಯ ಬೀಳ್ತಾರ. ಅದಕ್ಕೆ ಆದ್ರೆ ಇಲ್ಲಿ ದ್ರೌಪದಿ ಒಂದು ಮೃದುವಾದ ಒಂದು ಲಕ್ಷಣ, ಅವ್ರ ಗುಣನ ಇಲ್ಲಿ ಭಾಗವತಮಲ್ಲಿ ನಮ್ಗೊಂದು ಇದಾಗಿ ಹೇಳ್ಕೊಡ್ತಾ ಇದ್ದಾರೆ. ಎಷ್ಟು ತನ್ನ ಮಕ್ಕಳನ್ನ ಸಾಯಿಸಿ, ಅದು ಇಬ್ಬರನ್ನ ಗಂಡ್ ಮಕ್ಕಳನ್ನ 5 ಗಂಡ್ ಮಕ್ಕಳನ್ನು ಸಾಯಿಸಿ ಅಷ್ಟಾದ್ಮೇಲೂ ಅವ್ರ ಮೇಲೆ ಕರುಣೆ ತೋರಿಸ್ತಾ ಇದ್ದಾರೆ. ಯಾರ ಮೇಲೆ? ಅಶ್ವತ್ಥಾಮನ ಮೇಲೆ. ಈ ತರ ಕರುಣೆ ತೋರಿಸಿದ್ರೆ ಹೇಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೃಷ್ಣ ಎನ್ಕರೇಜ್ ಅರ್ಜುನ ಔಟ್ವರ್ಡ್ಲಿ ಜಸ್ಟ್ ಟು ಟೆಸ್ಟ್ ಕೃಷ್ಣಸ್. ಇನ್ನೊಂದು ಕೃಷ್ಣ ಏನ್ ಮಾಡಿದ್ರು, ಅರ್ಜುನ್ಗೆ ಸಾಯಿಸು ಅಂತ ಹೇಳ್ಬಿಟ್ರು, ಅಶ್ವತ್ಥಾಮನ್ ಸಾಯಿಸ್ಬಿಡು ಅಂತ ಹೇಳ್ಬಿಟ್ಟು ಏನಕ್ಕೆ ಹೇಳಿದ್ರೆ ಟೆಸ್ಟ್ ಮಾಡ್ತಾ ಇದ್ದಾರೆ. ಈ ತರ ಹೇಳಿದ್ರೆ ಅರ್ಜುನ ಏನ್ ಮಾಡ್ತಾನೆ ನೋಡೋಣ, ಪರೀಕ್ಷೆ ಮಾಡೋದು. ಅರ್ಜುನನ್ನ ಪರೀಕ್ಷೆ ಮಾಡೋದು, ಕೃಷ್ಣ ಪರೀಕ್ಷೆ ಮಾಡೋದು. ಅಂದ್ರೆ ನಾವು ಭಕ್ತಿ ಸೇವೆಯನ್ನ ತಗೊಂಡಾದ್ಮೇಲೆ ಭಕ್ತರೆಲ್ಲ ಭಕ್ತಿ ಸೇವೆ ತಗೊಂಡಾದ್ಮೇಲೆ ಒಂದೊಂದೇ ಎಕ್ಸಾಮಿನೇಷನ್ ಬರ್ತಾ ಇರ್ತಾರೆ, ಒಂದೊಂದೇ ಟೆಸ್ಟ್ ಮಾಡ್ತಾ ಇರ್ತಾರೆ. ಕೃಷ್ಣ ಟೆಸ್ಟ್ ಮಾಡ್ತಾರೆ ಅಂದ್ರೆ ಎಷ್ಟು ಇದು ಕಷ್ಟ ಬರುತ್ತೋ ಅಷ್ಟು ಕಷ್ಟಗಳನ್ನ ಕೊಡ್ತಾ ಇರ್ತಾರೆ. ಆ ಇಷ್ಟೊಂದು ಕಷ್ಟಗಳು ಕೊಟ್ಟಾದ್ಮೇಲೆ, ಇಷ್ಟೊಂದು ಸಮಸ್ಯೆಗಳೆಲ್ಲ ತಲೆ ಮೇಲೆ ಭಾರ ವಹಿಸಿ ಇವ್ರು ಹೇಗೆ ಅದನ್ನ ಸಂಭಾಳಿಸ್ತಾರೆ, ಬಗೆಹರಿಸ್ತಾರೆ ಅನ್ನೋದನ್ನ ಟೆಸ್ಟ್ ಮಾಡ್ತಾರೆ ಕೃಷ್ಣ. ಯಾಕೆಂದ್ರೆ ಭಕ್ತಿ ಸೇವೆ ಮಾಡ್ಬೇಕಾದ್ರೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಇರತ್ತೆ, ಒಂದಿಂದೆ ಬರ್ತಾನೆ ಇರ್ತಂತೆ. ಇದನ್ನೆಲ್ಲ ಹೇಗೆ ಇವ್ರು ಬಗೆಹರಿಸಕ್ ಇವಾಗ್ಲೇ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಕೃಷ್ಣ. ಟೆಸ್ಟ್ ಅಂದ್ರೆ ಏನ್ ಮಾಡೋದು, ಟ್ರೈನಿಂಗ್ ಮಾಡ್ತಾರೆ ಅವ್ರಿಗೆ, ಶಿಕ್ಷಣ. ಕೆಲವ್ರು ಏನ್ ಮಾಡ್ತಾರೆ, ಅಪ್ಪ ಬೇಡಪ್ಪ ಸ್ವಾಮಿ, ಹರೇ ಕೃಷ್ಣನೂ ಬೇಡ, ಹರೇ ರಾಮನೂ ಬೇಡ, ನಿಮ್ ಭಕ್ತಿ ನೀವೇ ಮಾಡ್ಕೊಳ್ಳಿ ಅಂತ ಕೆಲವರೆಲ್ಲ ಬಿಟ್ಬಿಡ್ತಾರೆ. ಎಷ್ಟೋ ಜನ ಬಿಟ್ಬಿಟ್ಟಿದ್ದಾರೆ. ಸೊ ಅಂತ ಒಂದು ಪರಿಸ್ಥಿತಿಯಲ್ಲಿ ಕೂಡ ಶುದ್ಧ ಭಕ್ತರು ಯಾವುದೇ ಒಂದು ಕಾರಣಕ್ಕೆ ಭಕ್ತಿ ಸೇವೆಯನ್ನ ಬಿಡೋದಿಲ್ಲ. ಅವ್ರು ಹೇಗಾದ್ರೂ ಅದನ್ನ ಕಷ್ಟ ಬಂದ್ರೂ ಪರವಾಗಿಲ್ಲ, ಮನೇಲಿ ಮಾಡೋದಲ್ಲ ವೇಸ್ಟ್. ಅದು ವಯಸ್ಸಾದ್ಮೇಲೆ ಮನೇಲಿ ಮಾಡೋದಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು, ಭಕ್ತರ ಜೊತೆ ಸಾಂಗತ್ಯ ಮಾಡ್ಬೇಕು. ಬರೀ ಮನೆಯಲ್ಲಿ ಮಾಡ್ಕೊಂಡಿದ್ರೆ ಏನು ಬರಲ್ಲ. ಸುಮ್ಮನೆ ನಾವು ಮಾಡ್ಕೊಂಡಿರ್ತೀರ ಅಷ್ಟೇ. ಯಾರು ಒಳ್ಳೇದು ಕೆಟ್ಟದ್ದು ಯಾರು ಇಲ್ಲ. ನಾವು ಮಾಡೋದು ಕರೆಕ್ಟಾ, ನಾವು ಮಾಡೋದು ಸರಿನಾ, ಏನು ಯಾರು ಹೇಳ್ತಾರೆ? ಯಾರು ಹೇಳ್ತಾರೆ? ನಾವೇ ರಾಜ, ನಾವೇ ಮಂತ್ರಿ. ನಾವು ಮಾಡೋದೆಲ್ಲ ಕರೆಕ್ಟೇ ನಮ್ಗೆ. ಆದ್ರೆ ಹೊರಗಡೆ ಹೋಗುವಾಗ ನಮ್ಮ ಆಕ್ಟಿವಿಟೀಸ್ ಎಲ್ಲ ನೋಡುವಾಗ, ನಮ್ಮ ಸರ್ವಿಸ್ ಎಲ್ಲ ನೋಡಿ ಕೆಲವರೆಲ್ಲ ಹೇಳ್ತಾರೆ, ಇದು ಈ ತರ ಮಾಡ್ಬಾರ್ದು, ಈ ತರ ಮಾಡ್ಬೇಕು, ಆ ತರ ಮಾಡ್ಬೇಕಂತ ನಾವು ನಮ್ಮನ್ನ ನೋಡಿ ನಮ್ಮನ್ನ ಕರೆಕ್ಟ್ ಮಾಡ್ತಾರೆ. ಸೊ ಕರೆಕ್ಟ್ ಮಾಡೋರು ಇರ್ತಾರೆ ಅಲ್ಲಿ. ಅದರಿಂದ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಪ್ರಭುಪಾದರು ಶುದ್ಧ ಭಕ್ತರಾದ ಪ್ರಹ್ಲಾದ್ ಮಹಾರಾಜು, ಗೋಪಿಯರ್ಗಳು ಇವರೆಲ್ಲ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅಷ್ಟು ಕಷ್ಟ ಕೊಟ್ಟಿನೂ ಅವ್ರೇನ್ ಮಾಡಿದ್ರು, ಮತ್ತೆ ಕೃಷ್ಣನ ಅವರ ಭಕ್ತಿ ಸೇವೆ ಮಾಡೋದು ಮುಂದುವರೆದ್ರು. ಅವ್ರಿಗೆಲ್ಲ ಪುಟ್ಟು ಅಷ್ಟೊಂದು ಪರೀಕ್ಷೆ ಮಾಡಿದ್ರು ಕೃಷ್ಣ. ಮತ್ತೆ ಆಲ್ ಪ್ಯೂರ್ ಡಿವೋಟೀಸ್ ಕಮ್ ಔಟ್ ಸಕ್ಸಸ್ಫುಲ್ ಇನ್ ರೆಸ್ಪೆಕ್ಟಿವ್ ಪ್ಲೇಸ್. ಅದೆಲ್ಲ ನೋಡಿದ್ರೆ ಕೊನೆಗೆ ಅವರು ಅವ್ರು ಜಯವಂತವಾಗಿ ವಾಪಸ್ ಬಂದ್ರು. ಮತ್ತೆ ಭಕ್ತಿ ಸೇವೆನ ಅವರು ಮುಂದುವರಿಸಿದ್ರು. ಈಗ ಗೋಪಿಯರಿಗೆ ನೋಡಿದ್ರೆ, ಕೃಷ್ಣ ರಾತ್ರಿ 12 ಗಂಟೆ ಒಂದು ಸಮಯದಲ್ಲಿ, 1 ಗಂಟೆ ಸಮಯದಲ್ಲಿ ತನ್ನ ಮುರಳಿ ತಗೊಂಡು, ಫ್ಲೂಟ್ ತಗೊಂಡು ನುಡಿಸ್ತಾ ಇರ್ತಾನೆ. ಕದಂಬ ಟ್ರೀನೋ ಯಾವುದೋ ಒಂದು ಟ್ರೀ ಇದೆ, ಆ ಕದಂಬ ಟ್ರೀ ಮರದ ಕೆಳಗಡೆ ನಿಂತ್ಕೊಂಡು ನುಡಿಸ್ತಾ ಇರುವಾಗ, ಗೋಪಿಯರು ವೃಂದಾವನದಲ್ಲಿ, ಅದು ಗ್ರಾಮ ಅಲ್ವಾ ವೃಂದಾವನ, ಒಂದು ವಿಲೇಜ್. ಆ ವಿಲೇಜ್ ಅಲ್ಲಿ ಎಲ್ಲ ಒಂದು ಗೋಪಿ ಶ್ರೀ ಬಂದು ಪ್ರಸಾದ ಬಡಿಸ್ತಾ ಇರ್ತಾರೆ, ಇನ್ನೊಂದು ಗೋಪಿ ಶ್ರೀ ಬಂದು ಮನೆ ಕ್ಲೀನ್ ಮಾಡ್ತಾ ಇರ್ತಾರೆ, ಇನ್ನೊಂದು ಗೋಪಿ ಶ್ರೀ ಬಂದು ಹಸು ಮನೆ ಗೋಶಾಲ ಕ್ಲೀನ್ ಮಾಡ್ತಾ ಇರ್ತಾರೆ, ಇನ್ನೊಬ್ರು ಮಕ್ಕಳಿಗೇನೋ ಸೇವೆ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು ತಲೆ ಬಾಚ್ತಾ ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ಸೇವೆ ಮಾಡ್ತಾ ಇರ್ತಾರೆ. ಈ ಮುರಳಿ ನುಡಿಸಿದ ಒಂದು ಗಾನ, ಆ ಒಂದು ಮಾಧುರ್ಯವಾದ ಒಂದು ಗಾನ ಶಬ್ದ ಕೇಳಿದ ತಕ್ಷಣನೇ ಎಲ್ಲ ಹಂಗೆ ಬಿಟ್ಬಿಡ್ತಾರೆ. ಗಂಡನಿಗೆ ಪ್ರಸಾದ ಬಡಿಸೋದು ಮಕ್ಕಳಿಗೆ ತಲೆ ಬಾಸ ಅದು ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಓಡಿ ಕೃಷ್ಣ ಬಂದ್ರು ಅಂತ ಹೇಳಿ ಕೃಷ್ಣನ ಹತ್ರ ಹೋಗಿದ್ರೆ, ಕೃಷ್ಣ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಇಷ್ಟೊಂದು ಮಧ್ಯರಾತ್ರಿಯಲ್ಲಿ ನೀವು ಬಂದಿದ್ದೀರಲ್ಲ, ನೀವೆಲ್ಲ ಹೆಂಗಸ್ರ, ನೀವು ಇಂಥ ಕೆಲಸ ಮಾಡ್ಬೋದಾ? ಮನೆಯಲ್ಲಿ ನಿಮ್ ಗಂಡಸರಿದ್ದಾರೆ, ನಿಮ್ ಯಜಮಾನ್ರೆಲ್ಲ ಇದ್ದಾರೆ, ಅವ್ರನ್ನ ಬಿಟ್ಟು ಇಲ್ಲಿ ಬಂದ್ರೆ ಅವ್ರು ಏನ್ ಅನ್ಕೊಂತಾರೆ ನಿಮ್ಗೆ ನಿಮ್ಗೆ ನಿಜವಾದ
ಹೆಂಗಸರಾದ್ರೆ ಆತರ ಯಾರು ಬರಲ್ಲ ಮನೆ ಇದು ಏನೋ ದೀಪ ಹಚ್ಚಿದ್ಮೇಲೆ ಹೆಂಗಸರು ಬಂದು ಈ ಹೊರಗಡೆ ಬರಬಾರ್ದು ಶಾಸ್ತ್ರದಲ್ಲಿ ಆ ಕಾಲದಲ್ಲಿ ಅದನ್ನ ಇದ್ ಮಾಡ್ತಾ ಇದ್ರು ಫಾಲೋ ಮಾಡ್ತಾ ಇದ್ರು ಅಂತ ನೀವ್ ಇಂತ ಮಧ್ಯರಾತ್ರಿಲಿ ಬಂದಿದ್ರಲ್ಲ ನಿಮ್ಗೆಲ್ಲ ಹೇಗ್ ಮನ್ಸ್ ಬಂತು ಮತ್ತೆ ನಿಮ್ ಗಂಡಸರು ನಿಮ್ಮನ್ನ ಮನೆಗ್ ಸೇರಿಸ್ತಾರ ಸಿಕ್ಕಾಪಟ್ಟೆ ಬೈತಾ ಇರ್ತಾರೆ ಕೃಷ್ಣ. ಹೋಗ್ರಿ ನೀವೆಲ್ಲ ಹೊಟ್ಟೋಗ್ರಿ ಮನೆಗೆ ಹೊಟ್ಟೋಗ್ರಿ ಅಂತ ಹೇಳಿ ಬೇಕಂತ ಟೆಸ್ಟ್ ಮಾಡ್ತಾರೆ. ಈ ತರ ಟೆಸ್ಟ್ ಮಾಡಿದ್ರೆ ಗೋಪಿಯರಲ್ಲಿ ಏನಾದ್ರು ಜಗಳ ಆಡ್ಬೋದು, ಜಗಳ ಕಾಯ್ಬೋದು ನನ್ನ ಹತ್ರ ಆತರ ಅಂತ ಟೆಸ್ಟ್ ಮಾಡ್ತಾ ಇದಾರೆ ಕೃಷ್ಣ. ಗೋಪೀಶ್ವರ ಹೇಳ್ಬೋದಲ್ಲ, ಕೃಷ್ಣ ನಿನಗೇನು ಸ್ವಲ್ಪನೂ ಬುದ್ಧಿಗಿದ್ದಿಲ್ವಾ, ನಿನಗೋಸ್ಕರ ನಾವು ಗಂಡಸರ ಹತ್ರ ಮಾತು ಕೇಳಿ ಅವ್ರ ಹತ್ರ ಬೈಸ್ಕೊಂಡು ಅವ್ರ ಹತ್ರ ಉಳಿಸ್ಕೊಂಡು ಎಲ್ಲಾ ಕೆಲಸ ಕಾರ್ಯಗಳು ಬಿಟ್ಕೊಂಡು ನಿನ್ನನ್ನೇ ನೋಡ್ಬೇಕು, ನಿನ್ನೆ ಸಂತೋಷ ಮಾಡ್ಬೇಕು ಅಂತ ನಾವು ಓಡೋಡಿ ಬಂದಿದ್ದೀರಲ್ವಾ, ನಿನಗೆ ಸ್ವಲ್ಪ ಆದ್ರೂ ಕರುಣೆ ಇಲ್ವಾ, ನಿನ್ನ ಹೃದಯ ಏನು ಕಲ್ಲ ಇಲ್ಲ ಏನು ಅಂತ ಜಗಳ ಆಡ್ತಾರೆ ಅಂತ ಕೃಷ್ಣ ಅನ್ಕೊಂಡ್ರು ಅಷ್ಟೇ, ಜಗಳ ಆಡ್ಲಿಲ್ಲ ಅವ್ರು. ಆಗ ಕೃಷ್ಣ ಏನೇ ಹೇಳಿ ನೀನ್ ಏನಾದ್ರೂ ಹೇಳಿ ಕೃಷ್ಣ, ನಿನ್ನ ಸಂತೋಷ ಮಾಡ್ಬೇಕಷ್ಟೇ ನಾವು, ನೀನ್ ಏನ್ ಹೇಳಿದ್ರು ಪರವಾಗಿಲ್ಲ, ನಮ್ ಗಂಡಸರು ನಮ್ಮ ಯಜಮಾನ್ರು ಮನೆಯಿಂದ ಹೊರಗಡೆ ಹಾಕ್ಬಿಟ್ರೆ ಕೂಡ ಸಾಕು ನಮ್ಗೆ ಪರವಾಗಿಲ್ಲ, ಆದ್ರೆ ನಿನ್ನ ನೋಡೋದಲ್ಲ, ನಿನ್ನ ಸಂತೋಷ ಮಾಡ್ಬೇಕು ನಾವು, ನೀನ್ ತೃಪ್ತಿಯಾಗಿರ್ಬೇಕು. ಯಾರು ಹೆಂಗೆ ಇರ್ಲಿ ಪರವಾಗಿಲ್ಲ, ನಮ್ಮ ಮಕ್ಕಳು ಹೆಂಗಾದ್ರೂ ಪರವಾಗಿಲ್ಲ, ನಮ್ಮ ಹಸುಗಳು ಏನಾದ್ರೂ ಪರವಾಗಿಲ್ಲ, ನಮ್ಮ ಮನೆ ಏನಾದ್ರೂ ಪರವಾಗಿಲ್ಲ, ಆದ್ರೆ ನೀನ್ ಸಂತೋಷ, ನಿನ್ ತೃಪ್ತಿ, ಅದೇ ಶುದ್ಧವಾದ ಭಕ್ತಿ. ಗೋಪಿಶ್ರೀಗಳು ಮಾಡೋ ಭಕ್ತಿ ಅಂತ ಭಕ್ತಿ, ಆ ತರ ಭಕ್ತಿ ನಾವು ಬೆಳೆಸ್ಕೋಬೇಕು ಅಂತ ಇಲ್ಲಿ ಅಂತ ಅಷ್ಟೊಂದು ಮನಸ್ಸ ಹೃದಯದಲ್ಲಿ ಭಗವಂತನ ಮೇಲೆ ಆಳವಾದ ಒಂದು ಅನುಕಂಪ, ಪ್ರೇಮೆ, ಪ್ರೀತಿ, ವಾತ್ಸಲ್ಯ ಇದೆಲ್ಲ ಇರ್ಬೇಕು. ಯಾಕಂದ್ರೆ ಒಬ್ಬೊಬ್ರು ಭಕ್ತರು ಒಂದೊಂದರ ಬೆಳೆಸ್ಕೋತಾರೆ ಭಗವಂತನ ಮೇಲೆ. ಭಕ್ತಿ ಮಾಡ್ಬೇಕಂದ್ರೆ ಕೆಲವರು ತಾಯಿ ತಂದೆಯಾಗಿ ಬರ್ತಾರೆ, ತಾಯಿ ತಂದೆ ತರ ಮಗನ್ ತರ ನೋಡ್ಕೊಂತಾರೆ, ಕೆಲವರು ಸ್ನೇಹಿತನ ತರ ನೋಡ್ಕೋತಾರೆ, ಕೆಲವರು ಶಾಂತವಾಗಿ ಧ್ಯಾನ ಮಾಡ್ತಾರೆ, ಭಗವಂತನ ಪರಮಾತ್ಮನ ಧ್ಯಾನ ಮಾಡ್ಕೊಂಡಿರ್ತಾರೆ, ಕೆಲವರು ಏನ್ ಮಾಡ್ತಾರೆ ವಾತ್ಸಲ್ಯ ತೋರಿಸ್ತಾರೆ, ಕೆಲವರು ಒಂದು ದಾಸನಾಗಿರ್ತಾರೆ ಸೇವಕನಾಗಿ, ಇನ್ನು ಕೆಲವರು ಏನ್ ಮಾಡ್ತಾರೆ ಪ್ರೇಮಿಗಳಾಗಿ ಭಗವಂತನ ಪ್ರೀತಿಸ್ತಾರೆ. ಈ ತರ ಬೇರೆ ಬೇರೆ ಒಂದು ರಸದಲ್ಲಿ, ರಸ ಅಂದ್ರೆ ರುಚಿ, ಟೇಸ್ಟ್, ಆ ಟೇಸ್ಟ್ ಅಲ್ಲಿ 5 ವಿಧವಾದ ರಸಗಳಿದೆಯಲ್ಲ, ಆ 5 ವಿಧವಾದ ರುಚಿನಲ್ಲಿ ಭಗವಂತನ ಇದು ಭಕ್ತಿ ಮಾಡ್ತಾರೆ, ಶುದ್ಧ ಭಕ್ತಿ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು Aswatthama was condemned by the Lord himself and he was treated by Arjuna just like a culprit but not like a son of Brahmana teacher. But when he was brought before Srimati Draupadi, she although be grieved for the murder of the sons and although murder was present before her, could not withdraw. 41 ಅಲ್ಲ, ಎಷ್ಟರಿಗೆ ಹೋಗಿ ನಾವು 41 ಅಲ್ಲ, 40 41 42 ಆಗುತ್ತೆ. ಸೊ 42ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅಶ್ವತ್ಥಾಮನ ಕೃಷ್ಣನೇ ಅವನ ಇದು ಅಶ್ವತ್ಥಾಮನ್ ಮಾಡಿರೋ ಕೆಲಸಕ್ಕೆ ಇಷ್ಟ ಆಗಿಲ್ಲ ಕೃಷ್ಣನ್ಗೆ, ಅವನ ಕಂಡೆಮ್ ಮಾಡ್ಬಿಟ್ರು ಕೃಷ್ಣ, ಈ ತರ ಮಾಡಬಾರ್ದಾಯ್ತು ಮಾಡ್ಬಿಟ್ಟ ಅವರು, ಅವನ ಒಂದು ದ್ರೋಹಿ ತರ ಅವ್ರನ್ನ ಟ್ರೀಟ್ ಮಾಡ್ತಾರೆ, ಯಾರನ್ನ ಅಶ್ವತ್ಥಾಮನ್ನ. ಸೊ ನಾಟ್ ಲೈಕ್ ದ ಸನ್ ಆಫ್, ಒಂದು ಬ್ರಾಹ್ಮಣನ ಮಗನಾಗಿ ಅವನ ನೋಡ್ಲಿಲ್ಲ, ಯಾಕಂದ್ರೆ ಅವನು ಬ್ರಾಹ್ಮಣ ಮಗನೇ, ಆದ್ರೆ ಅವನು ಬ್ರಾಹ್ಮಣನಿಗಿರೋ ಒಂದು ಗುಣಗಳು ಯಾವ್ದು ಅವನ ಹತ್ರ ಇಲ್ಲ. ನಿಜವಾಗ ಅವನು ಬ್ರಾಹ್ಮಣ ಆಗಿದ್ರೆ ಆ ಮಕ್ಕಳನ್ನ ಅವನ್ನ ಸಾಯಿಸ್ತಾ ಇರ್ಲಿಲ್ಲ. ಅಯ್ಯೋ ಇಂತ ಎಳೆ ಮಕ್ಕಳನ್ನ ಹೋಗಿ ಸಾಯಿಸ, ಯಾಕಂದ್ರೆ ಕ್ಷತ್ರಿಯ ಬೇರೆ ಅವನು, ಅದು ಬ್ರಾಹ್ಮಣನೇ ಅವನು. ಬಟ್ ಒಂದು ಕ್ಷತ್ರಿಯನ ಗುಣ ಏನು ಅಂತ ಹೇಳಿದ್ರೆ, ಅವ್ರಿಗೆ ಯುದ್ಧ ಮಾಡಕ್ ಆಗದೆ ಇರೋ ಶಕ್ತಿ ಇಲ್ದಿರೋರ ಹತ್ರ ಯುದ್ಧ ಮಾಡಬಾರ್ದು, ಅವ್ರ ಹತ್ರ ಆಯುಧಗಳಿಲ್ಲ ಅಂದ್ರೆ ಯುದ್ಧ ಮಾಡಬಾರ್ದು, ಅವ್ನು ಶರಣಾಗತಿ ಆಗಿದ್ರು ಯುದ್ಧ ಮಾಡಬಾರ್ದು. ಇನ್ನೊಂದು, ಹಿಂದೆ ಮುಂದೆ ಬಂದು ಅವ್ರನ್ನ ಯಾವುದೇ ತರವಾದ ಅಟ್ಯಾಕ್ ಮಾಡಬಾರ್ದು. ಈ ತರ ಎಲ್ಲ ನಿಯಮಗಳಿದೆ ಕ್ಷತ್ರಿಯನ ಹತ್ರ. ಈ ತರ ಇದ್ರೆ ಅವ್ನು ಯುದ್ಧ ಮಾಡಕ್ಕಾಗಲ್ಲ. ಸೊ ಈ ತರ ಆ ದ್ರೌಪದಿ ಒಂದು ಹೆಂಗಸಾದ್ರೇನು, ಆ ದ್ರೌಪದಿ ಬಂದು ಡಿಸ್ಕ್ರಿಮಿನೇಷನ್ ಪವರ್, ಇದು ಏನದು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ನೋಡೋದನ್ನ ದ್ರೌಪದಿ ಬಂದು ಸರಳವಾಗಿ ಮರ್ತ್ಬಿಟ್ರು, ಸಂಪೂರ್ಣವಾಗಿ ಮರ್ತ್ಬಿಟ್ರು. ಯಾಕಂದ್ರೆ ಅಶ್ವತ್ಥಾಮನ ಮೇಲೆ ಅಷ್ಟೊಂದು ಅನುಕಂಪ, ಕರುಣೆ. ಸೊ ಯಾಕೆ ಇವನು ಬ್ರಾಹ್ಮಣನ ಮಗ ಅಲ್ಲ, ನಮ್ಮ ಗುರುಗಳ ಮಗ ಇವನ್ನ ಹೇಗೆ ನಾವು ಸಾಯಿಸೋದು? ಅಂಡ್ ಫಾರ್ ದಿಸ್ he was condemned by the greatest and yet mild women could not withdraw her natural courtesy by Brahma. ಕೃಷ್ಣ ಏನು ಕರುಣೆ ತೋರಿಸ್ತಾ ಇಲ್ಲ. ಕೃಷ್ಣ ಹೇಳ್ತಾರೆ ಅವನ್ನ ಕೊಂದಾಕ್ಬಿಡ್ಬೇಕು ಅಂತ ಹೇಳ್ತಾರೆ. ಬಟ್ ಕೃಷ್ಣ ಹಂಗೆ ಹೇಳ್ಬಿಟ್ಟು ಅರ್ಜುನ ಟೆಸ್ಟ್ ಮಾಡ್ತಾರೆ. ನಿಜವಾಗಿ ಅರ್ಜುನ ಇವನ್ನ ಏನ್ ಮಾಡ್ತಾನೆ ನೋಡೋಣ
ಸಾಯಿಸ್ತಾನ ಇಲ್ಲ ಅಂತ ನೋಡೋಣ. ಆದ್ರೆ ಅರ್ಜುನನಿಗೂ ಏನಾಯ್ತು ಅಂದ್ರೆ ಮನಸ್ಸು ಚೇಂಜ್ ಆಗೋಯ್ತು. ಅವನ ಪಶುವಾಗಿ ಎಳ್ಕೊಂಡ್ ಬಂದ್ಮೇಲೆ, ಅವನ ಶಿಬಿರಕ್ಕೆ ಬಂದ್ಮೇಲೆ, ಕ್ಯಾಂಪ್ಗೆ ಬಂದ್ಮೇಲೆ ಅವನಿಗೂ ಅರ್ಜುನನಿಗೂ ಒಂಥರ ಆಗೋಯ್ತು. ಅರೆ ನನ್ ಗುರುಗಳ ಮಗ ಅಲ್ಲ ಇವರು, ನನ್ ವಿದ್ಯಾ ಹೇಳ್ಕೊಟ್ಟಿದವರಲ್ಲ. ಯಾಕಂದ್ರೆ ವಿದ್ಯಾ ಹೇಳ್ಕೊಟ್ಟಿದ್ದ ಒಂದು ಗುರುಗಳಿಗೆ ಅವರ ಒಂದು ವಂಶನೇ ನಾವು ನಿರ್ವಂಶ ಮಾಡಬಾರ್ದು, ಅದೊಂದು ಶಾಸ್ತ್ರದಲ್ಲಿದೆ. ಇನ್ನೊಂದ್ ಕಡೆ ಹೆಂಡತಿಗೆ ಏನಾದ್ರೂ ವಾಗ್ದಾನ ಕೊಟ್ಟಿದ್ರೆ, ಈ ತರ ಮಾಡ್ತೀನಿ ಅಂತ ವಾಗ್ದಾನ ಕೊಟ್ಟಿದ್ರೆ ಅದನ್ನು ನೆರವೇರಿಸ್ಬೇಕು. ಈ ಕಡೆ ಗುರು ಮಗನ್ನೂ ಸಾಯಿಸ್ಬಾರ್ದು, ಆ ಕಡೆ ಹೆಂಡತಿ ಕೊಟ್ಟಿದ ಮಾತನ್ನು ನೆರವೇರಿಸ್ಬೇಕು. ಇನ್ನೊಂದು ಕೃಷ್ಣನೂ ಹೇಳಿದ್ದಾರೆ ಸಾಯಿಸು ಅಂತ ಹೇಳಿದ್ದಾರೆ. ಯಾವ್ದು ಮಾಡೋದು ಏನ್ ಮಾಡೋದು ಅಂತ ಅರ್ಜುನ್ಗೆ ಒಂದು ಆಂದೋಲನಲ್ಲಿದ್ದಾರೆ. ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ. ಅದರಲ್ಲಿ ಇವರು however fallen on heinous Brahmana maybe, but the men have begun to protest against Brahmabandhus who are born in families of good Brahmanas but by action are less than Sudra. So Brahmabandhuಗಳು ಅಂದ್ರೆ ಬ್ರಾಹ್ಮಣರಿಗೆ ರಿಲೇಷನ್ ಅಂತ ಅರ್ಥ, ಬ್ರಾಹ್ಮಣಗೆ ಬಂಧುಗಳು ಅಂತ ಅರ್ಥ. ಅವ್ನು ನಿಜವಾದ ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣನೇ ಅವನು, ಆದ್ರೆ ಬ್ರಾಹ್ಮಣ ಗುಣಗಳು ಅವನಿಗೆ ಯಾವ್ದು, ಅವನ ಹತ್ರ ಯಾವ್ದು ಇರ್ಲಿಲ್ಲ. ಅದಕ್ಕೆ ಬ್ರಾಹ್ಮಣ ಬಂಧು ಅಂತ ಹೆಸರು ಅವನಿಗೆ, ಹೆಸರಿಗೆ ಬ್ರಾಹ್ಮಣ ಅಷ್ಟೇ ಅವನು. So the specific word used in the Vama Swabhava ಅಂತ ಒಂದು ವರ್ಡ್ ಯೂಸ್ ಮಾಡಿದ್ರು, ಮೈಲ್ಡ್ ಅಂಡ್ ಜೆಂಟಲ್ ಬೈ ನೇಚರ್. ಎ ಗುಡ್ ಮ್ಯಾನ್ ಆರ್ ವುಮೆನ್ ಅಕ್ಸೆಪ್ಟ್ಸ್ ಎನಿಥಿಂಗ್ ವೆರಿ ಈಸಿಲಿ, ಬಟ್ ಎ ಮ್ಯಾನ್ ಆವರೇಜ್ ಇಂಟೆಲಿಜೆನ್ಸ್ ಡಸ್ ನಾಟ್ ಡೂ ಸೋ. ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ಹೆಂಗಸಾಗ್ಲಿ ಒಂದು ಗಂಡಸಾಗ್ಲಿ ಯಾವಾಗ್ಲೂ ಎ ಗುಡ್ ಮ್ಯಾನ್ ಅಕ್ಸೆಪ್ಟ್ಸ್ ಎನಿಥಿಂಗ್ ವೆರಿ ಈಸಿಲಿ, ಬಟ್ ಎ ಮ್ಯಾನ್ ಆಫ್ ಆವರೇಜ್ ಯಾವ್ದಾದ್ರು ಏನ್ ಬೇಕಾದ್ರೂ ಸ್ವೀಕಾರ ಮಾಡ್ಕೊಂತಾರೆ. ಎ ಗುಡ್ ಮ್ಯಾನ್ ಆರ್ ವುಮೆನ್ ಅಕ್ಸೆಪ್ಟ್ಸ್ ಎನಿಥಿಂಗ್ ವೆರಿ ಈಸಿಲಿ, ಏನ್ ಬೇಕಾದ್ರೂ ಅವರು ಈ ಸರಳವಾಗಿ ಅವ್ರನ್ನ ತಗೊಂತಾರೆ, ಸರಳವಾಗಿ ಅವ್ರನ್ನ ಅಂಗೀಕಾರ ಮಾಡ್ತಾರೆ. ಆದ್ರೆ ಒಂದು ಬುದ್ಧಿವಂತ ಏನ್ ಮಾಡ್ತಾನೆ, ಬುದ್ಧಿ ಇರೋ ಒಬ್ಬ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಇದು ಡಸ್ ನಾಟ್ ಡೂ ಸೊ, ಆತರ ಮಾಡಲ್ಲ. ಅವ್ನು ಯೋಚನೆ ಮಾಡ್ತಾನೆ. ಸೊ ಇವನ್ನ ಕೊಂದಾಕ್ಬೇಕಾ, ಇವನ್ನ ಬಿಟ್ಬಿಡ್ಬೇಕಾ, ಏನ್ ಮಾಡ್ಬೇಕು ಅಂತ ಒಂದು 10 ಸಲ ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ಅವನು ಡೆಸಿಷನ್ ತಗೊಂತಾನೆ. ಬಟ್ ಎನಿವೇ ವಿ ಶುಡ್ ನಾಟ್ ಗಿವ್ ಅಪ್ ಅವರ್ ರೀಸನ್ ಅಂಡ್ ಡಿಸ್ಕ್ರಿಮಿನೇಟಿವ್ ಪವರ್ ಟು ಬಿ ಜಸ್ಟ್. ಅದ್ರಲ್ಲಿ ಹೇಳ್ತಾರೆ ಪ್ರಭುಪಾದರು, ಯಾವುದೇ ಕಾರಣ ಆಗ್ಲಿ ಈ ತರ ಒಂದು ಸಮಸ್ಯೆಗಳು ಬಂದ್ರೆ ಚೆನ್ನಾಗಿ ಯೋಚನೆ ಮಾಡ್ಬೇಕು. ಏನ್ ಮಾಡ್ಬೇಕು ಅನ್ನೋದನ್ನ 1 ಸಲ 2 ಸಲ 10 ಸಲ ಯೋಚನೆ ಮಾಡಿ, ಆಮೇಲೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದನ್ನ ಯಾರ ಹತ್ರ ನಾವು ಕೇಳ್ಬೇಕು ಅಂತ ಹೇಳಿದ್ರೆ, ಶುದ್ಧವಾದ ಪ್ರಾಮಾಣಿಕವಾದ ಗುರು ಹತ್ರ ನಾವು ಕೇಳ್ಬೇಕು. ಒಂದ್ ವೇಳೆ ಗುರು ನಮ್ಗೆ ಸಿಕ್ಕಿಲ್ಲ ಅಂದ್ರೆ ಸೀನಿಯರ್ ಡಿವೋಟಿಸು ಅವ್ರ ಹತ್ರ ನಾವು ಕೇಳ್ಕೊಬೇಕು, ವೈಷ್ಣವರ ಹತ್ರ ನಾವು ಕೇಳ್ಕೊಬೇಕು, ಇಲ್ಲಾಂದ್ರೆ ಶಾಸ್ತ್ರಗಳಲ್ಲಿ ಓದಿ ತಿಳ್ಕೊಬೇಕು. ಗುರು ಸಾಧು ಶಾಸ್ತ್ರ ಇದ್ರಲ್ಲಿ ಓದಿ ತಿಳ್ಕೊಂಡ್ರೆ ನಮ್ಗೆ ಸರಿಯಾದ ಟೈಮಲ್ಲಿ ಯಾವ ತರವಾದ ತೀರ್ಮಾನ ನಾವು ತಗೋಬೇಕು ಅನ್ನೋದನ್ನ ಆ ಗುರುಗಳು ಹೇಳ್ತಾರೆ, ಇಲ್ಲಾಂದ್ರೆ ಶಾಸ್ತ್ರಗಳು ಹೇಳ್ತಾರೆ. ಆತರ ಪ್ರಭುಪಾದ ಹತ್ರ ಹೋಗಿ ಕೇಳ್ತಾ ಇದ್ರು. ಈ ತರ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಪ್ರಭುಪಾದ ಹತ್ರ ಹೋಗಿ ಕೇಳ್ತಾ ಇದ್ರು. ಪ್ರಭುಪಾದರು ಹೇಳ್ತಾ ಇದ್ರು, ಪ್ರಭುಪಾದರು ಹೊರಗಡೆ ದೇಶದವ್ರಿಗೆ ಬ್ರಾಹ್ಮಣ ದೀಕ್ಷಾ ಕೊಟ್ಮೇಲೆ ಇಲ್ಲಿರೋ ಬ್ರಾಹ್ಮಣರಿಗೆಲ್ಲ ಸ್ವಲ್ಪ ಕೋಪ ಬಂದ್ಬಿಡುತ್ತೆ, ಇಂಡಿಯಾನಲ್ಲಿ ಇರೋರಿಗೆಲ್ಲ. ಸೊ ಕೋಪ ಬಂದ್ಮೇಲೆ ಏನಾಯ್ತಂದ್ರೆ, ವೃಂದಾವನದಲ್ಲಿ ಇವರು ರಾಧಾರಾಮನ್ ದೇವಸ್ಥಾನ ಅಂತ ಐತೆ, ರಾಧಾರಾಮನ್ ಜಿ ಅಂತ ದೇವಸ್ಥಾನ ಇಲ್ಲೇ ಇದೆ. ಪಿಕ್ಚರ್ ರಾಧಾರಾಮನ್ ಹಿಂಗೆ ಸ್ಪೆಕ್ಸ್ ತರ ಹಾಕೊಂಡಿರೋದು, ಕೃಷ್ಣ ಕಣ್ಣುಗಳು ಕಾಣ್ತದೆ ರಾಧಾರಾಮನ್. ರಾಧಾರಾಮನ್ನ ಗೋಪಾಲ ಭಟ್ಟ ಗೋಸ್ವಾಮಿ ಅದನ್ನ ಆರಾಧನೆ ಮಾಡ್ತಾ ಇದ್ರು, ಅವರೇ ಅದನ್ನ ಪೂಜೆ ಮಾಡ್ತಾ ಇದ್ದು, ಅವರೇ ಅದನ್ನ ಇದು ಮಾಡಿದ್ದು, ಮ್ಯಾನಿಫೆಸ್ಟ್ ಮಾಡಿ ಅದನ್ನ ಸೃಷ್ಟಿ ಮಾಡಿ ಅದನ್ನ ಯಾವಾಗ್ಲೂ ಆರಾಧನೆ ಮಾಡ್ತಾ ಇದ್ರು. ಗೋಪಾಲ ಭಟ್ಟ ಗೋಸ್ವಾಮಿ ಯಾರಂದ್ರೆ ನಮ್ಮ ತಿರುಚಿ ಶ್ರೀರಂಗಂ, ಅಲ್ಲಿಂದ ಬಂದಿರೋದು ಗೋಸ್ವಾಮಿ. ಅವರು ಒಂದು ಗೋಸ್ವಾಮಿ. ಅಲ್ಲಿ 4 ತಿಂಗಳು ಇದೇ ತರ ಚತುರ್ಮಾಸದಲ್ಲಿ ಚೈತನ್ಯ ಮಹಾಪ್ರಭು ಅಲ್ಲಿ ಅವ್ರ ಮನೆಯಲ್ಲಿ ಉಳ್ಕೊಂಡು ಭಾಗವತಮೆಲ್ಲ ಇದು ಕೊಟ್ರು, ಪ್ರಸಂಗ ಕೊಟ್ರು, ಪ್ರವಚನ ಕೊಟ್ರು. ಅಂತ ಒಂದು ಸಮಯದಲ್ಲಿ ರಾಧಾರಾಮನ್ ಟೆಂಪಲ್ಗೆ ನಮ್ಮ ಫಾರಿನ್ ಡಿವೋಟಿಸ್ ಎಲ್ಲ ಹೋಗಿದ್ದಾರೆ. ಹರೇ ಕೃಷ್ಣ ಅವರೆಲ್ಲ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಕರುಣೆ ತಗೊಂಡು ಹೋಗುವಾಗ ಅಲ್ಲಿರೋ ಬ್ರಾಹ್ಮಣರೆಲ್ಲ ದೂರ ನೀವೆಲ್ಲ ಹತ್ರ ಬರ್ಬೇಡ. ಯಾಕಂದ್ರೆ ಇವರು ಬೇರೆ ದೇಶದವರಲ್ಲ, ಅವ್ರು ಶುದ್ಧ ಇರಲ್ಲ, ಪವಿತ್ರ ಇರಲ್ಲ, ಅವ್ರು ಮಾಡೋ ಇದು ಕೊಳುಕರು ಅಂತ ದೂರ ಬರಬೇಡ್ರಿ, ನೀವೆಲ್ಲ ಶೂದ್ರರು ನೀವು ಅಂತೇಳಿ ಬೈದು ಕಳ್ಸ್ಬಿಡ್ತಾರ. ಅವ್ರು ಅದೆಲ್ಲ ಗೊತ್ತಿಲ್ಲ. ಅದೇ ಅವ್ರು ಯಾಕೆ ಹಂಗ ಬೈತಾರೆ ಅಂದ್ರೆ, ಈ ಬ್ರಾಹ್ಮಣರು, ಕೆಲವು ಬ್ರಾಹ್ಮಣರೆಲ್ಲ ಆತರ ಇರ್ತಾರೆ, ಎಲ್ಲಾ ಬ್ರಾಹ್ಮಣರು ಆತರ. ಕೆಲವು ಬ್ರಾಹ್ಮಣರು ಇನ್ನು ನಾನು ಆತ್ಮ ಸ್ವರೂಪ ಅಂತ ಅವ್ರಿಗೆ ಇನ್ನು ಸಾಕ್ಷಾತ್ಕಾರ ಆಗಿರಲ್ಲ. ವೇದಗಳೆಲ್ಲ ಓದಿರ್ತಾರೆ, ಶಾಸ್ತ್ರಗಳೆಲ್ಲ ಗೊತ್ತಿರುತ್ತೆ, ಆತ್ಮ ಸಾಕ್ಷಾತ್ಕಾರ ಆಗಿರಲ್ಲ. ಅದು ಗೊತ್ತಿರುತ್ತೆ, ನನ್ನ ಆತ್ಮ ಅನ್ನೋದು ಗೊತ್ತಿರುತ್ತೆ. ಆದ್ರೇನು ಆ ಒಂದು ಇದು ಏನೋ ಅಹಂಕಾರ, ಇವರು ಕುಳುಕರು ಅಂತ ಟ್ರೀಟ್ ಮಾಡೋದು, ಸಂಭಾಗ ಟ್ರೀಟ್ ಮಾಡೋದು.
ಎಲ್ಲಾ ಮನುಷ್ಯನ ಒಂದೇ ತರ ಟ್ರೀಟ್ ಮಾಡ್ಬೇಕು ಅನ್ನೋ ಒಂದು ಭಾವನೆ ಇಲ್ಲ. ಇಲ್ಲ. ಆ ಭಾವನೆ ಇಲ್ದಾರೆ ದೂರ ಹೋಗು ಅಂತ ಹೇಳಿ ಅವ್ನು ಕಳಿಸ್ಬಿಟ್ರೆ ಪ್ರಭುಪಾದ ಹತ್ರ ಹೋಗಿ ಹೇಳ್ತಾ ಇದ್ರು, ಏನ್ ಮಾಡೋದು ಈ ತರ ನಮ್ಮನ್ನೆಲ್ಲ ಎಲ್ಲರೂ ಆ ತರ ಮಾಡ್ತಾ ಇದ್ದಾರೆ ಇಂಡಿಯಾನಲ್ಲಿ, ಎಲ್ಲಾ ಬ್ರಾಹ್ಮಣರು ನಮ್ ನೋಡಿದಾನೆ. ಸರಿ, ರಾಧಾರಾಮನ್ ದೇವಸ್ಥಾನ ಅದಕ್ಕೆ ಇವ್ರೇನ್ ಹೇಳಿದ್ರು ಅಂದ್ರೆ ಇವರು ಪ್ರಾರ್ಥನೆ ಮಾಡ್ತಾರೆ ರಾಧಾರಾಮನ್ ಹತ್ರ, ನಮ್ಗೆ ಹೇಗಾದ್ರೂ ಮುಂದಿನ ಜನ್ಮದಲ್ಲಿ ನಾವು ಇಂಡಿಯಾನಲ್ಲಿ ಜನ್ಮ ತಗೊಂಡು ನಾವು ಈ ರಾಧಾರಾಮನ್ ನಿನಗೆ ನಾವು ಪೂಜಾರಿ ಆಗಿ ಬರ್ಬೇಕು ಅಂತ ಹೇಳಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಫಾರಿನ್ ಡಿವೋಟೀಸ್ ಪ್ರಭುಪಾದ ಶಿಷ್ಯರೆಲ್ಲ ಆತರ ಇದ್ ಮಾಡ್ತಾರೆ. ಸೊ ಆತರ ಅಂತ ಸಮಯದಲ್ಲಿ ಹೋಗಿ ನಾವು ಪ್ರಭುಪಾದನ ಕೇಳಿದ್ರೆ ಅವ್ರು ಪ್ರಭುಪಾದ ನಮ್ಗೆ ಸಮಾಧಾನ ಕೊಡ್ತಾರೆ. ಪ್ರಭುಪಾದ ಶಿಷ್ಯರು ಅವರ ಯಾವ ತರ ಸಮಾಧಾನ ಕೊಡ್ಬೇಕು ಆ ತರ ಸಮಾಧಾನ. ನಾವು ಪ್ರಭುಪಾದ ಹೇಳಿದ್ರು ಆತರ ಎಲ್ಲ ಏನಿಲ್ಲ, ಅವ್ರಿಗಿನ್ನೂ ಸಾಕ್ಷಾತ್ಕಾರ ಆಗಿಲ್ಲ, ಅವ್ರಿನ್ನೂ ನಿಜವಾದ ಬ್ರಾಹ್ಮಣರಲ್ಲ. ಅವರು ನಿಜವಾದ ಬ್ರಾಹ್ಮಣರು ಯಾರು ಅಂದ್ರೆ ಎಲ್ಲಾರನ್ನೂ ಸರ್ವೇಶು ಭೂತೇಶ್, ಎಲ್ಲಾರು ಸಮಾನವಾಗಿ ನೋಡ್ಕೋಬೇಕು, ಎಲ್ಲಾರು ಆತ್ಮಸ್ವರೂಪನಾಗಿ ನೋಡ್ಬೇಕು, ಭಗವಂತನ ಅಂಶ ಅಂತ ನೋಡ್ಬೇಕು, ಅಂತವರೇ ನಿಜವಾದ ಬ್ರಾಹ್ಮಣರು. ಬ್ರಾಹ್ಮಣ ಅಂತ ಹೇಳಿದ್ರೆ ಬ್ರಹ್ಮನ್ನ ನೋಡಿರೋರು ಅಂತ ಅರ್ಥ, ಭಗವಂತನ ನೋಡಿರೋರು ಅಂತ ಅರ್ಥ. ಭಗವಂತ ನೋಡಿರೋ ಹೋಗಿ ನೀನ್ ಅಂತವನು ನಿಂತವನಂತ ಹೇಳ್ತಾರೆ ಯಾರು ಹೇಳಲ್ಲ. ಎಲ್ಲಾರು ಭಗವಂತನ ಮಕ್ಕಳು ಅಂತ ನೋಡ್ಬೇಕು. ಅದಕ್ಕೆ ಬೇರೆ ಜೀವರಾಶಿಗಳನ್ನ ನಾವು ಇದು ಮಾಡಬಾರ್ದು, ಹಾನಿ ಮಾಡಬಾರ್ದು ಅಂತ ಹೇಳ್ತಾರೆ. ಯಾವುದೇ ಜೀವರಾಶಿ ನಾವು ಹಾನಿ ಮಾಡಬಾರ್ದು ಅಂತ ಹೇಳೋದು ಅದಕ್ಕೆ. ಯಾಕಂದ್ರೆ ಎಲ್ಲಾರು ಅವ್ರವ್ರ ಕರ್ಮಕ್ಕೆ ತಕ್ಕಂತೆ ಆ ಜನ್ಮ ತಗೊಂಡಿದ್ದಾರೆ. ಈ ಪ್ರಾಣಿಗಳು ಅಷ್ಟೇ, ಅವ್ರ ಕರ್ಮಕ್ಕೆ ತಕ್ಕಂತೆ ಜನ್ಮ ತಗೊಂಡಿದ್ದಾರೆ. ಅದಕ್ಕೆ ನಾವು ಅವ್ರನ್ನ ಹೀನ ಮಾಡಬಾರ್ದು, ಅದಕ್ಕೆ ಇದು ಮಾಡಬಾರ್ದು, ಅದಕ್ಕೆ ಏನು ಹಿಂಸೆ ಮಾಡಬಾರ್ದು. ಸೊ ಅದಕ್ಕೆ ಇಲ್ಲಿ ಒನ್ ಮಸ್ಟ್ ಹ್ಯಾವ್ ಗುಡ್ ಡಿಸ್ಕ್ರಿಮಿನೇಟಿವ್ ಪವರ್ ಟು ಜಡ್ಜ್ ಥಿಂಗ್ ಆನ್ ಇಟ್ಸ್ ಮೆರಿಟ್. ಸೊ ಯಾವುದೇ ಒಂದು ಈ ತರ ಒಂದು ಸಮಸ್ಯೆಗಳು ಬಂದ್ರೆ ಅದನ್ನ ಯಾವ ತರ ನಾವು ಜಡ್ಜ್ಮೆಂಟ್ ಮಾಡ್ಕೋಬೇಕು, ಯಾವ ತರ ತೀರ್ಮಾನ ಮಾಡ್ಕೋಬೇಕು. ಒಂದ್ ವೇಳೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ಯಾರು ಅದ್ರ ಬಗ್ಗೆ ತುಂಬಾ ವಿವೇಕ ಇದೆಯೋ ಶಾಸ್ತ್ರಗಳ ಬಗ್ಗೆ ಇದ್ರ ಬಗ್ಗೆ ಅವ್ರ ಹತ್ರ ನಾವು ತಿಳ್ಕೊಬೇಕು. ನಾವು ತಿಳ್ಕೊಂಡ್ರೆ ಅವರು ಅವಾಗ ಏನ್ ಮಾಡ್ತಾರೆ, ಕರೆಕ್ಟ್ ಆಗಿ ಹೇಳ್ತಾರೆ ಈ ತರ ಮಾಡ್ಬೋದು. ಗುರು ಪರಂಪರಾ, ಗುರುಗಳು, ಆಚಾರ್ಯರು, ಶಾಸ್ತ್ರಗಳು ಮತ್ತೆ ಶುದ್ಧ ಭಕ್ತರು ಇವ್ರ ಹತ್ರ ಹೋದ್ರೆ ಅವ್ರು ವಿ ಶುಡ್ ನಾಟ್ ಫಾಲೋ ಮೈಲ್ಡ್ ನೇಚರ್ ಆಫ್ ಎ ವುಮನ್ ಅಂಡ್ ದೇರ್ ಬೈ ಅಕ್ಸೆಪ್ಟ್ ದಟ್ ಇಟ್ಸ್ ನಾಟ್ ಜೆನ್ಯೂನ್. ಸೊ ನಾವು ನಮ್ಮ ಮನಸ್ಸು ಹೇಳ್ದಂಗೆ ಅಯ್ಯೋ ಪಾಪ ಇವ್ರಿಗೆ ನಮ್ ಗುರುಗಳ ಮಗ ಇವ್ನು ಸಾಯಿಸಬಾರ್ದು ಅಂತ ಬಿಟ್ಬಿಡ್ಬಾರ್ದು ಅಂತ ಹೇಳ್ತಾರೆ. ಅದನ್ನ ಪರಿಶೀಲನೆ ಮಾಡ್ಬೇಕು. ಪರಿಶೀಲನೆ ಮಾಡಿ ಏನಾಯ್ತು, ಹೇಗಾಯ್ತು, ಯಾವ ತರ ಇದನ್ನ ಇದ್ ಮಾಡೋದು, ಇದು ಬಗೆಹರಿಸೋದು ಹೇಗೆ ಅಂತ ನಾವು ಚೆನ್ನಾಗಿ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾರೆ. Aswatthama may be respected by a good natured woman, but that does not mean that he is good as in. Maybe ಅಶ್ವತ್ಥಾಮ ಬಂದು ಬ್ರಾಹ್ಮಣನ ಮಗ ಇರ್ಬೋದು, ಆದ್ರೆ ಅವನ ಒಂದು ಕ್ಯಾರೆಕ್ಟರು, ಅವನೊಂದು ಗುಣ ಬಂದು ಸರಿಯಾದದಲ್ಲ. ಅವನು ಒಳ್ಳೆ ಮನುಷ್ಯನೇ ಅಲ್ಲ, ಒಳ್ಳೆ ಜೆಂಟಲ್ಮ್ಯಾನ್ ಅಲ್ಲ, ಅವನು ಒಂದು ಗೌರವವಾದ ವ್ಯಕ್ತಿ ಅಲ್ಲ ಅವನು. ಸೊ ಅವನು ಒಂದು ಬ್ರಾಹ್ಮಣನೇ ಅಲ್ಲ ಅವನು ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾರೆ. ಶುದ್ಧ ಆಯ್ತು, ನಾನು ಗುಡ್ಸ್ತೀನಿ, ನಾನೇ ನೀನೇನು ಗುಡ್ಸ್ಬೇಡ, ನೀನು ಕೋಪ ಇಲ್ಲಿಲ್ಲ ಅವನಲ್ಲ, ಅದಕ್ಕೆ ಆಮೇಲೆ ಮನೆ ಶುದ್ಧ ಆಯ್ತು ಅಂತ ಹೇಳ್ಬೇಕು. ಹೇಳ್ಕೊಂಡು ನಿಮ್ಗೆ ಗೊತ್ತಿಲ್ಲ ಅವ್ರಿಂದ ಯಾವ ಮೂಡಲ್ಲಿ ಬಂದಿದ್ದಾನೋ ಅದು ನೋಡ್ಕೋಬೇಕು. ಅವ್ನು ಬರ್ಬೇಕು ಅಂತ ಬಂದಿಲ್ಲ, ಹೇಳ್ಕೊಟ್ರೆ ಬರ್ತಾನೆ. ತಿರ್ಗಾ ಮಾರನೇ ಬೆಳಿಗ್ಗೆ ಬಂದು ನನ್ನ ಪುಷ ಕೊಡಿಲಿ ಬುಸ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಮನೇಲಿರೋ ಹಣ್ಣು ತರಕಾರಿ ಎಲ್ಲ ಹಾಕ್ಬಿಟ್ಟು ಇವಾಗ ಅದು ಟೈಮ್ ತಗೊಂಡು ಮಾಡಿದ್ದು ನಾವು ತಪ್ಪು ಅನ್ಕೊಂಡು ಬಂದ್ಬಿಟ್ಟು ಇವಾಗ ಹಂಗ್ ಮಾಡೋರೆ, ಅದನ್ನ ತಿಳ್ಕೊಂಡ್ರು ಅಷ್ಟೇ. ಅದಕ್ಕೆ ನಾವು ಸಾವಧಾನವಾಗಿ ಉತ್ತರ ಕೊಡ್ಬೇಕು. ಹೋಗ್ಲಿ ಬಿಡಪ್ಪ ಸುತ್ತಾನೆ, ನಾನು ಗುಡಿಸ್ತೀನಿ ಹೋಗುವಂತೆ. ಟೈಮ್ ತಗೊಳ್ತಾರಲ್ಲ, ಇನ್ನ ಟೈಮ್ ತಗೊಳುತ್ತೆ. ಅವನ ಹಸುಗಳಂದ್ರೆ ತುಂಬಾ ಇದು ಇವ್ನಿಗೆ ಹಸುಗಳು ಅಲ್ಲಿ ಅಂಗಡಿಲಿರುವಾಗೆ ಹಸುಗಳಿಗೆಲ್ಲ ಇದಾಗ್ತಾ ಇಲ್ಲ. ಹಸುಗಳನ್ನ ಯಾರೋ ಹೊಡೆದ ಕೂಡ ಅವ್ನು ನೋಡದೆ ಸುಮ್ಮನೆ ಇರ್ತಾ ಇಲ್ಲ. ಜಗಳ ಆಗ್ಬಿಟ್ಟ ಒಂದ್ಸಲ ಅವನ ಹತ್ರ, ಇದು ಹಣ್ಣುಗಳು ಮಾರೋ ಹತ್ರ. ಹಸುಗಳು ನೋಡಿದ್ರೆ ಆಗಲ್ಲ ನಮ್ಗೆ. ಸೊ ಈ ತರ ಜನರಲ್ ಆಗಿ ಎಲ್ಲರಿಗೂ ಹಸು ಮೇಲೆ ನಮ್ಮ ಭಕ್ತರಿಗೆ, ನಮ್ಮ ಸನಾತನ ಧರ್ಮದಲ್ಲಿ
ಯಾಕಂದ್ರೆ ಹಸು ಅಂದ್ರೆ ಭಗವಂತ 33 ಕೋಟಿ ದೇವತೆಗಳು ಅದರಲ್ಲಿದ್ದಾರೆ. ಆ ಹಸುನ ನಾವು ಆರಾಧನೆ ಮಾಡಿ ಪೂಜೆ ಮಾಡಿ ಸೇವೆ ಮಾಡಿದ್ರೆ ದೇಶದಲ್ಲಿ ಯಾವುದೇ ಒಂದು ಕೊರತೆ ಇರಲ್ಲ, ಮತ್ತೆ ದೇಶದಲ್ಲಿ ಯಾವುದೇ ಒಂದು ಸಮಸ್ಯೆನೂ ಬರಲ್ಲ. ಸಮಸ್ಯೆಗಳ ಕಾರಣನೇ ಗೋನ ಹತ್ಯೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ತರ ಪ್ರಾಬ್ಲಮ್ ನೋಡಿ. ಕೇರಳಲ್ಲಿ ಮತ್ತೆ ಫ್ಲಡ್ಸ್ ಸ್ಟಾರ್ಟ್ ಆಗೋಯ್ತು, ನೀರಲ್ಲೆಲ್ಲ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಕೇರಳ. ಮೊನ್ನೆ ಜಪಾನ್ ಅಲ್ಲಿ ಭೂಕಂಪ ಆಯ್ತು, ತಿರ್ಗಾ ಚೈನಾನಲ್ಲಿ ಏನೋ ಸಮಸ್ಯೆ, ಏನೋ ಪ್ರಾಬ್ಲಮ್ ನಡೀತಾ ಇದೆ. ಕಾರಣ ಏನಂದ್ರೆ ಎಲ್ಲಾ ಪ್ರಾಣಿಗಳನ್ನ ಸಾಯಿಸ್ತಾ ಇದ್ದಾರೆ. ಮುಖ್ಯವಾಗಿ ಗೋವನ್ನ ಸಾಯಿಸಬಾರ್ದು. ಶಾಸ್ತ್ರದಲ್ಲಿ ಯಾವುದೇ ಪ್ರಾಣಿನ ಸಾಯಿಸ್ಬಿಟ್ರೆ ಪರವಾಗಿಲ್ಲ, ಯಾವ್ದು ಸಾಯಿಸಬಾರ್ದು. ಬಟ್ ಒಂದು ಗೋವು ಸಾಯಿಸ್ಬಿಟ್ರೆ ತುಂಬಾ ದೊಡ್ಡ ಹತ್ಯೆ. ಗೋ ಹತ್ಯೆ ತುಂಬಾ ದೊಡ್ಡ ಹತ್ಯೆ. ಹೌದೌದು. ಆರೋಗ್ಯಕ್ಕೆ ಬೇಕಾಗಿರೋದೆಲ್ಲ ನಮ್ಗೆ ಬೇರೆದ್ರಲ್ಲಿ ಇರುತ್ತೆ. ಸೊಪ್ಪಲ್ಲಿ ಬೇಕಾದಷ್ಟು ಇದೆ, ತರಕಾರಿಲಿ ಬೇಕಾದಷ್ಟು ಇದೆ. ಎಲ್ಲ ಭಗವಂತನೇ ಹೇಳಿದಾನೆ ಯಾವ್ಯಾವ್ದ್ರಲ್ಲಿ ಯಾವ ಮನುಷ್ಯ ಏನೇನ್ ತಿನ್ಬೇಕು ಏನೇನ್ ತಿನ್ಬಾರ್ದು ಅನ್ನೋದನ್ನ ಎಲ್ಲ ಹೇಳಿದಾನೆ. ಸತ್ವಗುಣದಲ್ಲಿರೋ ಆಹಾರನೇ ನಾವು ತಗೋಬೇಕು, ರಜೋಗುಣದಲ್ಲಿ ತಮೋಗುಣದಲ್ಲಿರೋ ಆಹಾರನ ತಗೊಳ್ಳೇಬಾರದು. ಸಾತ್ವಿಕವಾದ ಇದು ತಗೊಂಡ್ರೆ ನಮ್ಗೆ ಸಾತ್ವಿಕವಾದ ಗುಣ ಬರುತ್ತೆ. ಹೌದು. ಸೊ ಓಕೆ, ಸ್ಟಾಪ್ ಮಾಡೋಣ. ಕ್ಲಾಸ್ ಇದೆ, ನೆಕ್ಸ್ಟ್ ಕ್ಲಾಸ್.